ಶಾಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ನನ್ನ ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ಇವತ್ತು ಅದ್ಭುತವಾದಂಥ ಸಂಗತಿ ನಿಮ್ಮ ಬಳಿಗೆ ತರಬೇಕೆಂಬುದಾಗಿ ಬಯಸ್ತಾನೆ. ಯಾಕಂದ್ರೆ ಇಲ್ಲಿ ಒಂದು ವ್ಯಕ್ತಿ, ಈತನು ಒಂದು ದೊಡ್ಡ ಪ್ರವಾದಿ ಆಗಿ ಎನಿಸಲ್ಪಟ್ಟಿದನು. ಈತನ ಪ್ರವಾದತ್ವದಿಂದ 1,20,000 ಜನರು, ಪೂರ ಒಂದು ಪಟ್ಟಣದವರೇ ಮಾರ್ಪಾಟವಾಗಿ ಕೆಟ್ಟ ದುರ್ಮಾರ್ಗದಿಂದ ಮನಸ್ಸು ತಿರುಕೊಂಡು, ಪಾಪ ದ್ರೋಹದಿಂದ ಮನಸ್ಸು ತಿರುಕೊಂಡು, ದೇವರ ಕಡೆಗೆ ತಿರುಗಿಕೊಂಡು ರಕ್ಷಣೆ ಹೊಂದಿರತಕ್ಕಂತ ಒಂದು ದೇಶ, ಒಂದು ರಾಜ್ಯವಿದೆ, ಒಂದು ಪಟ್ಟಣವಿದೆ. ಆ ಪಟ್ಟಣದ ಹೆಸರು ನಿನಿವೆ ಪಟ್ಟಣ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಇವತ್ತು ಆ ನಿನಿವೆ ಪಟ್ಟಣ ರಕ್ಷಣೆಯ ಸುವಾರ್ತೆ. ಹಲ್ಲೆಲೂಯಾ. ನಿನಿವೆ ಪಟ್ಟಣ ಆ ರಕ್ಷಣೆಯ ಸುವಾರ್ತೆ ನಿಮ್ಮೆಲ್ಲರಿಗೆ ತಲುಪಲಿ ಎಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಂಥ ಒಳ್ಳೆ ಒಳ್ಳೆ ಕಾರ್ಯಗಳು ನೀನು ಮಾಡ್ತಾ ಇದ್ದೆ ಕರ್ತನೆ, ಈಗಲೂ ಮಾಡುತ್ತಲೇ ಇರ್ತೀಯ ಎಂಬುದಾಗಿ ನಾನು ನಂಬುತ್ತೇವೆ. ಹಾಗೆ ಗಮನಿಸ್ತೀರಿ, ಈಗ ಜಾಗ್ರತೆಯಿಂದ ಮತ್ತೆ ಭಾಳ ಜಾಗ್ರತೆ ನೋಡ್ರಿ. ಈತನ ಯೇಸು ಕ್ರಿಸ್ತನ ಸಿಲುಬೆ ಮರಣ ಎಂಥ ಅದ್ಭುತವಾದಂಥ ಕಾರ್ಯವನ್ನು ತೋರಿಸಿದೆ ಎಂಬುದಾಗಿ. ಮತ್ತೈ ಸುವಾರ್ತೆ 12ನೇ ಅಧ್ಯಾಯ ಡಿಸ್ಕ್ರಿಪ್ಷನ್ ಬರ್ತದೆ. ಈಗ 12ನೇ ಅಧ್ಯಾಯ 39ನೇ ವಚನದಿಂದ 41ನೇ ವಚನವರೆಗೆ ಒಬ್ಬರು ನಮ್ಮ ಸಿಬ್ಬಂದಿಗಳು ಓದ್ತಾರೆ, ನಮ್ಮ ಸಹೋದರಿಯರು ಓದ್ತಾರೆ. ನಾವೆಲ್ಲರೂ ಲಕ್ಷ್ಯ ಕೊಟ್ಟು ನೋಡೋಣ. ಪ್ರೈಸ್ ಲಾರ್ಡ್ ಜೀಸಸ್. ವ್ಯಭಿಚಾರಣೆಯಂತಿರುವ ಈ ಕೆಟ್ಟ ಸಂತತಿ ಅಂದ್ರೆ ಯಹೂದ್ಯರು, ಇಸ್ರಾಯೇಲ್ ಜನಾಂಗವು ದೇವರಿಗೆ ತಿಳಿಯುವರಿಂದ ಬಿದ್ದಿರತಕ್ಕಂಥ ಒಂದು ವ್ಯಭಿಚಾರಣೆಯಂತೆ ಇರತಕ್ಕಂಥ ಈ ಕೆಟ್ಟ ಸಂತತಿಯವರೇ ಸೂಚಕ ಕಾರ್ಯಗಳು, ಮಹತ್ವ ಕಾರ್ಯಗಳು ನೋಡಬೇಕೆಂಬುದಾಗಿ ಅಪೇಕ್ಷಿಸುತ್ತಾರೆ. ಆದರೆ ಯೋನನೆಂಬ ಪ್ರವಾದಿಯಲ್ಲಿ ಆದ ಸೂಚನಾ ಕಾರ್ಯವೇ ಹೊರತು ಬೇರೆ ಯಾವುದು ಇದಕ್ಕೆ ಸಿಕ್ಕೋದಿಲ್ಲ. ಅಂದರೆ ಯೋನನು ಹೇಗೆ ರಾತ್ರಿ ಹಗಲು ಒಂದು ದೊಡ್ಡ ಮೀನಿನ ಹೊಟ್ಟೆ ಒಳಗೆ ಇದ್ದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ದೇವರ ದೊಡ್ಡ ಮೀನದ ಹೊಟ್ಟೆ ಒಳಗಿದ್ದನು 3 ದಿನ. ಹಾಗೆ ನೀನ ದೈವ ಮನುಷ್ಯ ಕುಮಾರನು ಈ ಭೂಗರ್ಭದಲ್ಲಿ 3 ದಿನಗಳು ಎದ್ದು ಬರುವನು. ಇದೇ ಸೂಚನೆ ಕೊಡ್ತೇನೆ ಮತ್ತು ಬೇರೆ ಯಾವ ಸೂಚನೆ ಕೊಡುವುದಿಲ್ಲ. ಇಸ್ರಾಯೇಲ್ ಜನಾಂಗವೇ, ಯೇಸು ಕ್ರಿಸ್ತರನ್ನು ಅಡ್ಡತಿಡ್ಡವಾಗಿ ಪ್ರಶ್ನೆ ಮಾಡ್ತಿರ್ತಕ್ಕಂಥವರೇ, ಬಂದಿರತಕ್ಕಂಥ ಪ್ರವಾದಿಯನ್ನು ಅರ್ಥ ಮಾಡಿಕೊಳ್ಳಲಾರ್ದಂಥವರೇ, ವ್ಯಭಿಚಾರಣೆಯಂತೆ ಇರುವವರೇ, ಈಗೋ ಅದಕ್ಕಿಂತ ಬೇರೆ ಸೂಚನೆಯನ್ನು ನಾನು ನಿಮಗೆ ಕೊಡುವುದಿಲ್ಲ ಎಂಬುದಾಗಿ ಹೇಳಿ ಯೇಸು ಕ್ರಿಸ್ತನು ಯೋನನ ಜೀವನ ಚರಿತ್ರೆಯಲ್ಲಾಗಿರ್ತಕ್ಕಂಥ ಒಂದು ಮಹಾ ಅದ್ಭುತವನ್ನು, ಯೋನನು ಹೇಗೆ 3 ದಿನ ಈ ಮೀನಿನ ಹೊಟ್ಟೆಯಲ್ಲಿ ಹೇಗಿದ್ದನೋ, 3ನೇ ದಿನ ಮತ್ತೆ ಭೂಮಿಗೆ ಬಂದು ಹೇಗೆ ಬಿದ್ದನೋ, ಅದೇ ರೀತಿಯಲ್ಲಿ ಮನುಷ್ಯ ಕುಮಾರನಾಗಿರೋಣ. ಹಾಗೆ ಮನುಷ್ಯ ಕುಮಾರನು 3 ದಿನ ರಾತ್ರಿ ಹಗಲು ಭೂಗರ್ಭದೊಳಗೆ ಇರುವನು. ನ್ಯಾಯ ವಿಚಾರಣೆಯಲ್ಲಿ ನಿನಿವೆ ಪಟ್ಟಣದವರು ಯಾರು? ಈ ಒಂದು ಕೆಟ್ಟ ಸಂತತಿ ಒಟ್ಟಿಗೆ ನಿಂತು ಈ ಪಟ್ಟಣದವರಿಗೆ ನಿಂತು, ಈ ಯಾರು ಯಹೂದ್ಯರ ಪರವಾಗಿ, ಯಹೂದ್ಯರ ವಿರೋಧವಾಗಿ ನಿಂತು ಯಾರನ್ನು? ನಿನಿವೆ ಪಟ್ಟಣದವರು ಈ ದೇವ ಜನಾಂಗವಾಗಿರುವ ಇಸ್ರಾಯೇಲ್ ಜನಾಂಗವನ್ನು ಅಪರಾಧಿ ಎಂದು ಹೇಳುವರು. ಅವರು ಯೋನನು ಸಾರಿರತಕ್ಕಂಥ ವಾಕ್ಯವನ್ನು ಕೇಳಿ ದೇವರ ಕಡೆಗೆ ತಿರುಗಿಕೊಂಡರು. ಎಲ್ಲ ದುರ್ಮಾರ್ಗತನವನ್ನು ಬಿಟ್ಟು, ದುಷ್ಟತನವನ್ನು ಬಿಟ್ಟು, ಪಾಪತನವನ್ನು ಬಿಟ್ಟು, ಮೋಸ, ದ್ರೋಹ, ವಂಚನೆಯನ್ನು ಬಿಟ್ಟು, ದೌರ್ಜನ್ಯವನ್ನು ಬಿಟ್ಟು, ತಮಗಿರುವ ಬರ ಪರಾಕ್ರಮದ ಕುರಿತು ಜಂಬ ಕೊಚ್ಕೊಳ್ಳೋದನ್ನು ಬಿಟ್ಟು, ಎಲ್ಲವನ್ನು ಬಿಟ್ಟು ಪಶ್ಚಾತ್ತಾಪದಿಂದ, ಮನವ್ಯತೆಯಿಂದ ತಾವು ಮಾಡಿರುವ ಘೋರ ಅಪರಾಧದ ನಿಮಿತ್ತ ದುಃಖಪಟ್ಟವರಾಗಿ, ನಾವಂತ ಘೋರ ಅಪರಾಧ ಮಾಡಿದ್ವಿ, ನಮ್ಮ ಮೇಲೆ ಭಯಂಕರವಾದಂಥ ಕೇಡು ಬಿದ್ದಿದೆ ಎಂಬುದಾಗಿ ಹೇಳಿಕೊಂಡು ಅವರು ತಿರುಗಿಕೊಂಡು ದೇವರ ಹತ್ರ ಪ್ರಾರ್ಥಿಸಿದ್ರು. ಓ ನನ್ನ ದೇವರೇ, ನನ್ನನ್ನು ಕರುಣಿಸಿ ಬಿಡುಗಡೆ ಮಾಡಿ. ಅದಕ್ಕಾಗಿ ಇವತ್ತು ಇದೇನಂದ್ರೆ, ಯಾರೋ ಪ್ರಶ್ನೆ ಕೇಳಿದ್ರು, ಲೆಂಟ್ ದಿನಗಳು ಯಾಕೆ ಎಂಬುದಾಗಿ. ಹಲ್ಲೆಲೂಯಾ. ಲೆಂಟ್ ದಿನಗಳು ಯಾಕೆ ನೀವು ಮಾಡ್ತೀರಿ? ಇದಕ್ಕೆ ಲೆಂಟ್ ದಿನಗಳು ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ಪಾಪ ಗೊತ್ತಿಲ್ಲ. ಯಾರಿಗೆ ಗೊತ್ತಿಲ್ಲ?
ಈ ಕ್ರೈಸ್ತವರಿಗೆ ಗೊತ್ತಿಲ್ಲ ಲೆಂಟ್ ದಿನಗಳು ಯಾಕೆ ಬಂದಿದೆ ಎಂಬುದಾಗಿ. ಅದಕ್ಕಾಗಿ ಹೌದು, ಲೆಂಟ್ ದಿನಗಳು ಬೈಬಲ್ನಲ್ಲಿ ಎಲ್ಲಿ ಹೇಳಲಾಗಿದೆ, ಯಾಕೆ ಹೇಳದೆ, ಹೌದು ಯಾವುದಿದು, ವಾಟ್ ಈಸ್ ಲೆಂಟ್ ದಿನ, ಲೆಂಟ್ ಡೇಸ್ ಅಂದ್ರೆ ಏನು? ಪ್ರೈಸ್ ದ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಹೌದು, ಏನದರ ಅರ್ಥ, ಅದು ಯಾಕೆ ಮಾಡ್ತಾರೆ ಜನ ಎಂಬುದಾಗಿ ತುಂಬಾ ಜನರಿಗೆ ಅದ್ರ ಗೊತ್ತಿಲ್ಲ. ವಾಟ್ ಈಸ್ ಲೆಂಟ್ ಡೇಸ್ ಅಂದ್ರೆ ಅರ್ಥ ಏನು, ಯಾಕೆ ಮಾಡ್ತಾರೆ ಈ ದಿನಗಳನ್ನು, ಯಾಕೆ ಜನರು ಕ್ರೈಸ್ತವರು ಆಚರಿಸುತ್ತಾರೆ, ಇದನ್ನು ಸ್ಮರಿಸುತ್ತಾರೆ ಯಾಕೆ ಎಂಬುದಾಗಿ ಬಹಳ ಜನರ ಪ್ರಶ್ನೆ ಆಗಿತ್ತು. ಆದರೆ ಈ ಪ್ರಶ್ನೆಗೆ ಉತ್ತರ ಯೋನನ ಪುಸ್ತಕದಲ್ಲಿದೆ. ಬಹಳ ಜನರು ಇದನ್ನು ತಪಾರ್ಥ ಮಾಡಿಕೊಂಡಿದ್ರೆ ಏನಂತ ತಿಳ್ಕೊಂಡು, ಈ 40 ದಿವಸ ಉಪವಾಸ ಪ್ರಾರ್ಥನೆ ಮಾಡೋದು ನಾವು ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಮರಣಿಸಿದಕ್ಕಾಗಿ ಆತನ ಮರಣ, ಆತನ ಘನಘೋರ ಮರಣವನ್ನು ಸ್ಮರಿಸಿ ನಾವು ದುಃಖವನ್ನು ವ್ಯಕ್ತಪಡಿಸಬೇಕೆಂಬುದಾಗಿ ಓರ್ವ ಸಭೆದವನು ಹೇಳಿದನು. ಯಾಕಂದ್ರೆ ಅವರ ಸಭೆಯಲ್ಲಿ ಅದೇ ರೀತಿಯಲ್ಲಿ ಆತನಿಗೆ ಹೇಳಿದನು, ಆತನ ನಂಬಿ. ಇವತ್ತು ರಕ್ತಮಯವಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ, ಆ ರಕ್ತಮಯವಾಗಲಿಕ್ಕೆ ಮುಂಚೆ ಆತನು ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ನಿಮಗೆ ಯಾವ ಸೂಚನೆಯನ್ನು ಕೊಡುದಿಲ್ಲ, ಹಲ್ಲೆಲೂಯಾ, ನಾನು ನಿಮಗೆ ಯಾವ ಸೂಚನೆಯನ್ನು ಕೊಡುದಿಲ್ಲ, ಯಾವ ಸೂಚನೆಯನ್ನು ಕೊಡುದಿಲ್ಲ, ಪ್ರೈಸ್ ದ ಲಾರ್ಡ್ ಜೀಸಸ್. ಯೋನನ ಸೂಚನೆ ಮಾತ್ರ ಕೊಡ್ತಾನೆ. ಆತನ 3 ದಿನಗಳು ಗರ್ಭದಲ್ಲಿದ್ದು, ಅಂದ್ರೆ ಯಾವ ಗರ್ಭದಲ್ಲಿ, ಮೀನಿನ ಹೊಟ್ಟೆ ಒಳಗಿದ್ದು. ಇದು ಒಂದು ಸ್ಟೋರಿ ಇದೆ. 40 ದಿವಸ ಲೆಂಟ್ ದಿನಗಳಂದ್ರೆ ಏನು, ಹಲ್ಲೆಲೂಯಾ, ವಾಟ್ ಈಸ್ ಲೆಂಟ್ ಡೇಸ್ ಎಂಬುದಾಗಿ ಇವತ್ತು ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಬಹಳ ಜಾಗ್ರತೆಯಿಂದ ಕೇಳ್ಕೊಳ್ತೀರಿ. ಇದು ಲೆಂಟ್ ದಿನಗಳ ಸ್ಪೆಷಲ್ ಮೆಸೇಜ್. ಎಲ್ಲ ಕ್ರೈಸ್ತರಿಗೆ ಉತ್ತರ ಕೊಡಲಿಕ್ಕೆ ಒಂದು ಒಳ್ಳೆಯ ಸೌಭಾಗ್ಯ. ಯಾಕಂದ್ರೆ ಆಗಿನ ಕಾಲದಲ್ಲಿ ಈ ಲೆಂಟ್ ದಿನಗಳ ಆಚರಣೆ ಮಾಡೋದಕ್ಕಾಗಿ ಅನೇಕ ವಿಧವಾದಂಥ ಅವರು ನೆಪಗಳನ್ನು ನೋಡಿದರು. ಆದರೆ ಈ 40 ದಿವಸದ ನೆಪದಲ್ಲಿ ಕನಿಷ್ಠ ಕ್ರೈಸ್ತವರು 40 ದಿವಸಗಳು ಉಪವಾಸವಿದ್ದುಕೊಂಡು ತಮ್ಮ ಪಾಪದಿಂದ ಮನಸ್ಸು ತಿರುಕೊಂಡು ದೇವರನ್ನು ಮೆಚ್ಚಿಸತಕ್ಕಂಥ ಮಾರ್ಗದಲ್ಲಿ ನಡೀಬೇಕೆಂಬ ಉದ್ದೇಶದಿಂದ ಈ ಒಂದು ಕೃತ್ಯವನ್ನು ಯಾವುದನ್ನು ಉದ್ದೇಶಿಸಿ ಮಾಡಿದಾರಂದ್ರೆ, ಯೋನನ ಜೀವನ ಚರಿತ್ರದಲ್ಲಿ ಆಗಿರತಕ್ಕಂಥ ಅದ್ಭುತವಾದಂಥ ಉದ್ದೇಶ ಇದದು. ಅದೇನಂತ ಹೇಳಿದ್ರೆ ನಾನು ಹೇಳ್ತೇನೆ. ಯೋನ ಪುಸ್ತಕವೆಲ್ಲ ಓದಿದರೆ, ಬೈಬಲ್ನಲ್ಲಿ ಯೋನ ಎಂಬ ಪ್ರವಾದಿಯ ಪುಸ್ತಕವೆಲ್ಲ ಓದಿದರೆ ಅದ್ಭುತವಾದಂಥ ಆಶ್ಚರ್ಯವಾದಂಥ ಸಂಗತಿ ಇದೆ ಅದರಲ್ಲಿ. ಕರುಣಾಮಯನಾದ ದೇವರ ಕನಿಕರ, ದಯವಾತ್ಸಲ್ಯ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಈಗ ಈ ಕೆಲವು ದಿನಗಳು ನೀವು, ನಾನು ನಂಬುತ್ತೇನೆ, ಈ ವಚನಗಳು ಕೇಳಬೇಕೆಂಬುದಾಗಿ ನನ್ನ ಹಾರೈಕೆ. 40 ದಿನಗಳು ನಾವು ಮಾಡುವ ಉಪವಾಸ ಅರ್ಥ ಏನು, ಕ್ರೈಸ್ತವರು ಯಾಕೆ ಉಪವಾಸ ಮಾಡ್ತಾ ಇದ್ದಾರೆ, ಇದಕ್ಕೆ ಅಪಾರ್ಥ ಮಾಡಿಕೊಂಡಿರುವ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರು ಮತ್ತು ಬೋಧಿಸ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರು, ಬೈಬಲ್ನಲ್ಲಿ ಇರ್ತಕ್ಕಂಥ ಸತ್ಯವನ್ನು ಜಾಗ್ರತೆಯಿಂದ ಕೇಳ್ಕೊಳ್ಳೋಣ. 40 ದಿವಸ ಯೋನನ ಪುಸ್ತಕದಲ್ಲಿ ತೆಗೆದು ನಾವು ಓದೋಣ. ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಆ ಕಾರ್ಯಗಳನ್ನು ನಾವು ಗಮನಿಸೋಣ. ಅಲ್ಲೇ ಯೋನ, ಇಗೋ ದೇವರು ಯೋನನ್ನು ಆರಿಸಿಕೊಳ್ತಾನೆ. ಅಮಿತಾಯನ ಮಗನಾದ ಯೋನನ್ನು ಆರಿಸಿಕೊಳ್ತಾನೆ. ಯೋನನು ಯಾರು? ಒಂದು ಯಹೂದಿ. ಯೋನನ್ನು ಆರಿಸಿಕೊಂಡು ನಿನಿವೆ ಪಟ್ಟಣಕ್ಕೆ ಹೋಗಿ ನೀನು ಈ ರೀತಿಯಲ್ಲಿ ಸಾರಿ ಹೇಳು, ಪ್ರೀಚಿಂಗ್, ಕ್ಲೇಮಿಂಗ್, ದಾವೆ ಮಾಡೋ, ಅಂದ್ರೆ ಪ್ರೊಕ್ಲೇಮ್ ಮಾಡೋ. ಅಂದ್ರೆ ಪ್ರೀಚ್ ಅಂದ್ರೆ ಪದಕ್ಕೆ ಅರ್ಥ ಅಂದ್ರೆ ಪ್ರೊಕ್ಲೇಮಿಂಗ್ ಅಂದ್ರೆ ಇಗೋ ಇಂಥ ಘಟನೆ ಜರುಗುತ್ತದೆ ಎಂಬುದಾಗಿ ನೀನು ಅವರಿಗೆ ದಾವೆಯಿಂದ ಹೇಳು ಎಂಬುದಾಗಿ ಅರ್ಥ ಅದು. ಸೊ ಅದಕ್ಕಾಗಿ ದೇವರು ಇಗೋ ಯೋನ ನೀನು ಹೋಗಿ ಏನು ಸಾರಬೇಕು? ಖಂಡಿಸುವನು. ಆದರೆ ಇಲ್ಲಿ ಪ್ರೀಚಿಂಗ್ ಅಂತ ಕೊಡಲಾಗಿದೆ, ಖಂಡಿಸುತ್ತೆ. ಇಂಗ್ಲೀಷಲ್ಲಿ ಪ್ರೀಚಿಂಗ್ ಅನ್ನೋ ಪದ ಬಹಳ ಅರ್ಥವಿದೆ. ಅದಕ್ಕಾಗಿ ಇಲ್ಲಿ ಯೋನನು ಏನು ಮಾಡಿದನು? ದೇವರ ಆತನಿಗೆ ಹೇಳ್ತಾನೆ, ಹೋಗಿ ನೀನು ನಿನಿವೆ ಪಟ್ಟಣದವರಿಗೆ ಈ ರೀತಿಯಾಗಿ ಹೇಳು, ಇಗೋ ನಿನಿವೆ 40 ದಿವಸದೊಳಗೆ ನಾಶವಾಗಲಿಕ್ಕಿದೆ ಎಂಬುದಾಗಿ ಸಾರಿ ಹೇಳು ಎಂಬುದಾಗಿ ಹೇಳಿದನು. ಆಗ ಯೋನನು ನಿನಿವೆ ಪಟ್ಟಣಕ್ಕೆ ಹೋಗದೆ ಆತನು ಟಿಕೆಟ್ ಎಲ್ಲಿಗೆ ತೆಗೆದಾನೆ? ತಾರ್ಸಿಸಿಗೆ. ದಯಮಾಡಿ ಕೇಳಿಸ್ಕೋತ್ರಿ, ಈ ಸ್ಟೋರಿಯನ್ನು ಇವತ್ತಿಂದ ಯೋನ 1, 2, 3, 4 ಎಂಬುದಾಗಿ ಕೇಳಬೇಕೆಂಬುದಾಗಿ. ಯಾಕಂದ್ರೆ ಇವತ್ತಿಂದ ಎಲ್ಲರಿಗೆ ಸುವಾರ್ತೆಯೊಟ್ಟಿಗೆ ನಾವು 40 ದಿವಸ ಉಪವಾಸ ಯಾಕೆ ಮಾಡ್ತಾ ಇದ್ದೆ ಅಂತೇಳಿ. ಯೋನನನ್ನು ದೇವರು ನಿನಿವೆ ಪಟ್ಟಣಕ್ಕೆ ಕಳಿಸಿದ್ರೆ ಯೋನ ತಾರ್ಸಿಸಿಗೆ ಹೋದನು. ಯಾಕೆ?
ಯಾಕೆ ಯಾಕೆ ತಾರ್ಸಿಸಿಗೆ ಹೋದನಂತ ಕೇಳಿದ್ರೆ ಬಹಳ ಆಶ್ಚರ್ಯ ಪಡ್ತೀರಿ ನೀವು. ಬಹಳ ಇಂಟ್ರೆಸ್ಟಿಂಗ್ ಇದೆ ಯೋನನು ಹೇಳಿರ್ತಕ್ಕಂಥ ಆ ಮಾತನ್ನು ಹೇಳಿದ ಕೂಡಲೇ. ದಯಮಾಡಿ ಯೋನನು, ದೇವರು ಹೇಳಿದ್ದಾರೆ, ಕರುಣಾಮಯನಾದ ದೇವರು, ದಯಾಪರನಾದ ದೇವರು, ಭೂಮಿ ಆಕಾಶಗಳಿಗೆ ಒಡೆಯನಾಗಿರ್ತಕ್ಕಂಥ ದೇವರು, ರಕ್ಷಕನು, ವಿಮೋಚಕನು, ಈ ಎಲ್ಲ ಕಾರ್ಯಗಳನ್ನು ಮಾಡತಕ್ಕಂಥವನು. ಆತನಿಂದ ಅಸಾಧ್ಯವಾದ ಕಾರ್ಯಗಳು ಯಾವುದಿಲ್ಲ. ಆತನು ಪ್ರತಿಯೊಂದು ಕಾರ್ಯಗಳನ್ನು ನೆರವೇರಿಸತಕ್ಕಂಥವನಾಗಿರುವ ಆತನು ಏನು ಮಾಡಬಹುದೆಂಬುದಾಗಿ ದೇವರ ಆ ಕರುಣೆ ಪ್ರೀತಿಯನ್ನು ಅರ್ತಿರ್ತಕ್ಕಂಥ ವ್ಯಕ್ತಿ ಹೇಳ್ತಾನೆ. ಈ ಯೋನನು ತರ್ಸಿಸ್ಗೆ ಹೋಗಿದ್ದು ಕಾರಣ ಏನೆಂಬುದಾಗಿ ಕೇಳಿಸ್ಕೊಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರೇ. ಎಂಥ ಒಳ್ಳೆ ಮಾತಿದ್ದೀರಿ. ಆದರೆ ಪ್ರವಾದಿಯಾದ ಯೋನನಿಗೆ ಈ ನಿನಿವೆ ಪಟ್ಟಣದವರ ಮೇಲೆ ಬಹಳ ಹೊಟ್ಟೆ ಕಿಚ್ಚು ಇತ್ತು. ಯಾಕೆ ಅನ್ನೋದು ನಮ್ಮೆಲ್ಲರಿಗೆ ಗೊತ್ತಿಲ್ಲ. ಅದು ಪ್ರೈಸ್ ಲಾರ್ಡ್ ಜೀಸಸ್ ಗಂಭೀರವಾಗಿ ಹೇಳ್ತಿರಲ್ವಿಯ. ಆವತ್ತು ಇವತ್ತು ನಿಜವಾಗಲೂ ನೀವು ಈ ಸಂದೇಶವನ್ನು ಕೇಳ್ತಾ ಇರುವಾಗ ಜಾಗ್ರತೆಯಿಂದ ಕೇಳ್ತೀರಿ. ಬಹಳ ಇಂಟ್ರೆಸ್ಟಿಂಗ್ ಇದೆ. ಯೋನನು ನಿನಿವೆಗೆ ಕಳಿಸಲ್ಪಟ್ಟಿದ್ದನು, ನಿನಿವೆ ರಕ್ಷಣೆಗಾಗಿ. ನಿನಿವೆ ಮನಸ್ಸು ತಿಳ್ಕೊಳ್ಬೇಕು, ನಿನಿವೆ ಜನರು ರಕ್ಷಣೆ ಹೊಂದಬೇಕು. ಆದರೆ ಯೋನನು ಅಲ್ಲಿ ಹೋಗಲಿಲ್ಲ. ಯಾಕೆ ಅನ್ನೋ ಪ್ರಶ್ನೆಗೆ ಅನೇಕ ಜನರ ಹತ್ರ ನಾನು ಪ್ರಶ್ನೆ ಕೇಳಿದೆ. ಆದರೆ ಒಂದು ದೊಡ್ಡ ಸೇವಕನು, ಒಂದು ದೊಡ್ಡ ಘನಸೇವಕನು ಇದರ ಕುರಿತು ಅದ್ಭುತವಾದಂಥ ಉತ್ತರವನ್ನು ಕೊಟ್ಟನು. ಅದು ನಾನು ನಿಮ್ಗೆ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಇಂಟ್ರೆಸ್ಟಿಂಗ್ ಇದೆ. ಯೋನನು ತಾರ್ಸಿಸ್ಗೆ ಹೋಗಿದ್ದು ಯಾಕೆ, ಈತನಿಗೆ ಯಾಕೆ ಈ ನಿನಿವೆ ಜನರು ರಕ್ಷಣೆ ಹೊಂದಬಾರದೆ. 40 ದಿವಸ ಅನ್ನೋದು ಉಪವಾಸ ಈ ಯೋನ ಪುಸ್ತಕದಲ್ಲಿ ಇದೆ. ಅದಕ್ಕಾಗಿ 40 ದಿವಸದ ಉಪವಾಸ ಪ್ರಾರ್ಥನೆ ನಾವು ಈ ಸೀರೀಸಲ್ಲಿ, ಯೋನನ ಜೀವನ ಲೆಂಟ್ ಸ್ಪೆಷಲ್ ನ ಸೀರೀಸ್ನಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಅದಕ್ಕಾಗಿ ಈ ಜನರು 40 ದಿವಸದ ನಂತರ ನೋಡ್ರಿ, ಅಲ್ಲಿ ಏನು ಸಾರಿದ ನೋಡ್ರಿ ಯೋನ ಮಾತನ್ನು. ಯೋನ ಏನು ಸಾರಿದ ನೋಡ್ರಿ. ಈಗ ಯೋನನು ಅಲ್ಲಿ ಮೀನಿನ ಹೊಟ್ಟೆ ಒಳಗೆ ಹಾಕಲ್ಪಟ್ಟಿದ ನಂತರ ಆತನು ಮೀನಿನ ಹೊಟ್ಟೆಯಲ್ಲಿ, ಅಂದರೆ ತಾರ್ಸಿಸ್ಗೆ ಹೋಗಂದ್ರೆ ನಿನಿವೆ ಹೋಗಂದ್ರೆ ತಾರ್ಸಿಸ್ಗೆ ಹೋಗಿದನು. ತಾರ್ಸಿಸ್ಗೆ ಹೋಗಿದ್ದಕ್ಕಾಗಿ ಆತನು ಯಾವ ರೀತಿಯ ತಾರ್ಸಿಸ್ಗೆ ಹೋಗುವ ಮಾರ್ಗಕ್ಕೆ ಆತನು ಹೋಗುತ್ತಿರುವಾಗ ಆಗಿರ್ತಕ್ಕಂಥ ಒಂದು ಘಟನೆ, ಆ ಘಟನೆಯನ್ನು ವರ್ಣಿಸಲಿಕ್ಕೆ ಮುಂಚೆ ಈತನು ಯಾಕೆ ಟಿಕೆಟ್ ಅನ್ನು ಈ ಒಂದು ಯೋನನು ಇಲ್ಲಿ ಹೋಗಿದ್ರೆ ಮೇಲೆ ತೋರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದಾನೆ. ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಇದೆ ಅದು. ಆಗ ಇಸ್ರಾಯೇಲ್ ಜನಾಂಗ, ಹೀಬ್ರಿಯರಾದಂಥ ದೇವ ಜನಾಂಗದವರು ದೇವರಿಗೆ ಅಚ್ಚುಮೆಚ್ಚಾದಂಥ ಜನರಾಗಿದ್ರು. ಆದರೆ ನಿನಿವೆ ಜನರು ಬಹು ಕ್ರೂರಿಗಳು, ಅಹಂಕಾರಿಗಳು, ಬಲಾತ್ಕಾರಿಗಳು, ದರೋಡೆ ಮಾರುವವರು ನಿನಿವೆ ಜನರು. ಅವರು ಯಾಕೆ ಅಷ್ಟು ದೊಡ್ಡ ಗ್ರೇಟ್ ಸಿಟಿ ಆಗಿದೆ ಅಂದರೆ ಅವರು ಒಂದು ಮಹಾ ದೊಡ್ಡ ಪಟ್ಟಣ ಅಂತಿದೆ. ಯಾವಾಗಲೂ ಬೈಬಲಲ್ಲಿ ಓದುವಾಗ ನನ್ನ ಪ್ರಿಯ ಸಹೋದರಿ ಸರ್, ಗ್ರೇಟ್ ಎಂಬ ಪದ ಓದಿರುವಾಗ ನೆನ್ಪಿಟ್ಕೊಳ್ರಿ, ಗ್ರೇಟ್ ಅಲೆಕ್ಸಾಂಡರ್, ದ ಗ್ರೇಟ್ ಕಿಂಗ್ಡಮ್ಸ್ ಅಂತ ಹೇಳಿರುವಾಗ, ಗ್ರೇಟ್ ಅನ್ನೋ ಪದ ಬಂದಿರುವಾಗಲ್ಲ, ಗ್ರೇಟ್ ಕಿಂಗ್ಡಮ್ಸ್ ಅಂದಿರುವಾಗ ದ ಗ್ರೇಟ್ ಅಲೆಕ್ಸಾಂಡರ್ ರಾಜ್ಯ, ಈ ರೀತಿಯಾದಂಥ ಅರ್ಥವನ್ನು ನಾವು ಮಾಡ್ಕೋಬೇಕು. ಅದಕ್ಕಾಗಿ ಆ ಸಮಯದಲ್ಲಿ ನಿನಿವೆ ಪಟ್ಟಣ ವಿಶ್ವದಲ್ಲೇ ಬಹುದೊಡ್ಡ ಗ್ರೇಟ್ ಪಟ್ಟಣ ಆಗಿತ್ತು. ಅದಕ್ಕಾಗಿ ಅವರ ಹತ್ರ ಸೈನ್ಯ ಬಲ ಇತ್ತು, ಅವರ ಹತ್ರ ಕೋಟೆ ಬಲ ಇತ್ತು, ಅವರ ಹತ್ರ ಧನ ಸಂಪತ್ತಿನ ಬಲ ಇತ್ತು. ಅವರು ಈ ಗರ್ವ ಅಹಂಕಾರದಿಂದ, ಅಹಂಭಾವದಿಂದ ಅನೇಕ ಜನರ ದೇಶಗಳನ್ನು ದಾಳಿ ಮಾಡಿ ಅವರು ಧನ ಸಂಪತ್ತನ್ನು ದೋಚಿಕೊಂಡು ಬರ್ತಾ ಇದ್ರು. ಅದರೊಳಗೆ ಯೋನನಿಗೆ ನಿನಿವೆ ಪಟ್ಟಣದವರ ಮೇಲೆ ಯಾಕೆ ಅಷ್ಟು ದ್ವೇಷ ಇತ್ತು ಅನ್ನೋದು ತಿಳ್ಕೊಳ್ಬೇಕು ನಾವು. ಪ್ರೈಸ್ ಲಾರ್ಡ್. ಕಂಪ್ಲೀಟ್ ನನ್ನ ಪ್ರಿಯ ಸಹೋದರ, ನಿನಿವೆ ಯೋನಾ ಸಿರೀಸ್ ಲೆಂಟ್ ಡೇಸ್ ಕಂಪ್ಲೀಟ್ ಫಾಲೋ ಮಾಡ್ತೀರಿ. ಈ ಸಿರೀಸಲ್ಲಿ ನೀವು ಅನೇಕ ರಹಸ್ಯಗಳು ನೀವು ತಿಳ್ಕೊಳ್ಳಿಕ್ಕಿದ್ರಿ, ಕೇಳಿಸ್ಕೊಳ್ತೀರಿ, ಆಶ್ಚರ್ಯಪಡ್ತೀರಿ. ಇಸ್ರಾಯೇಲ್ ಜನಾಂಗಕ್ಕೆ ದೇವ ಜನಾಂಗವಾಗಿರ್ತಕ್ಕಂಥ ಯೋನನಿಗೆ ದೇವರು ತಿಳಿಸಿದ್ದಾರೆ, ಹೋಗೋ ನಿನಿವೆ ಪಟ್ಟಣದವರಿಗೆ ಹೋಗಿ ನೀನು ತಿಳಿಸು, ಅವರ ಮೇಲೆ ಭಯಂಕರವಾದಂಥ ದಂಡನೆ, ಶಿಕ್ಷೆ, ಕಠೋರವಾದಂಥ ಶಿಕ್ಷೆ, ಯಾರು ಉಳಿದರೆ ಎಲ್ಲರೂ ನಾಶವಾಗ್ತಾರೆ ಎಂದು ಹೋಗಿ ತಿಳಿಸು. ಯಾಕೆಂದರೆ ನಿಮ್ಮ ದ್ರೋಹ ಅಪರಾಧಗಳು, ನಿಮ್ಮ ಬಲಾತ್ಕಾರಗಳು, ನಿಮ್ಮ ದೌರ್ಜನ್ಯ ದೇವರ ನ್ಯಾಯ, ಆ ನ್ಯಾಯಸ್ಥಾನದಲ್ಲಿ, ದೇವರ ಆ ನ್ಯಾಯಾಲಯದಲ್ಲಿ ಹೋಗಿ ತಲುಪಿದೆ. ಅದಕ್ಕಾಗಿ ಆ ನ್ಯಾಯಾಲಯದಲ್ಲಿ ನಿಮಗೆ ದಂಡನೆ ಬಂದಿದೆ. ಆ ದಂಡನೆ ಮತ್ತೇನಲ್ಲ, ನಿನಿವೆ ಪಟ್ಟಣ 40 ದಿವಸ ನಂತರ ನಾಶವಾಗುವುದು ಎಂಬ ಸಂದೇಶ ಯೋನನಿಗೆ ದೇವರು ಹೇಳಿ ಕಳಿಸಿದರು. ಈಗ ಯೋನ ಹೋಗದೇ ಇರ್ಲಿಕ್ಕೆ ಕಾರಣ ಏನನ್ನೋದಕ್ಕೆ ಉತ್ತರ ಕೊಡ್ತಾ ಇದ್ದೇನೆ ನಾನು. ಯಾಕೆಂದ್ರೆ ಇಸ್ರಾಯೇಲ್ ಜನಾಂಗಕ್ಕೆ ವಿರೋಧವಾದಂಥ ದೊಡ್ಡ ಶತ್ರುಗಳು ಆಗಿನ ಕಾಲದಲ್ಲಿ ಯಾರೆಂದು ಗೊತ್ತಿದೆ?
ನಿನಿವೆ ಪಟ್ಟಣದವರಂತೆ. ನಾನು ಅವರ ಕಾಮೆಂಟ್ರಿಗಳನ್ನು ಮತ್ತು ಅವರ ದೊಡ್ಡ ದೊಡ್ಡ ವಿದ್ವಾಂಸರು ಬರೆದಿರತಕ್ಕಂಥ ವ್ಯಾಖ್ಯಾನಗಳನ್ನು ಓದ್ತಾ ಇದ್ದಾರೆ. ನನಗೆ ಆಶ್ಚರ್ಯವಾಯಿತು. ಯಾಕಂದರೆ ಯೋನ ದೇವರು ಕಳಿಸಿದ ಕಡೆ ಯಾವ ಸೇವಕರಾದರೂ ಹೋಗ್ತಿದ್ರು, ಆದರೆ ಈ ಮನುಷ್ಯನು ಯಾಕೆ ಹೋಗಲಿಲ್ಲ ಅನ್ನತಕ್ಕಂಥ ಪ್ರಶ್ನೆ ನನ್ನಲ್ಲಿತ್ತು. ಆದರೆ ಕೊನೆಗೆ ಅರ್ಥ ಆಯಿತು, ಇಸ್ರಾಯೇಲ್ ಜನಾಂಗಕ್ಕೆ ಬಹು ಭಯಂಕರವಾದಂಥ ಶತ್ರುಗಳಾಗಿದ್ದರಂತೆ ನಿನಿವೆ ಪಟ್ಟಣದವರು. ಅಷ್ಟೇ ಅಲ್ಲ, ನಿನಿವೆ ಪಟ್ಟಣದವರು ಭೂಲೋಕದ ಅನೇಕ ದೇಶಗಳಿಗೆ, ರಾಜ್ಯಗಳಿಗೆ ಕ್ರೂರಿಗಳು, ಕ್ರೌರಿಗಳು, ದೌರ್ಜನ್ಯ ಮಾಡುವವರು, ಬಲಾತ್ಕಾರ ಮಾಡುವವರು, ದೋಚಿಕೊಳ್ಳುವ ಒಂದು ದೊಡ್ಡ ಗ್ರೇಟ್ ಜನಾಂಗವಾಗಿ ಭೂಮಿ ಮೇಲೆ ಅದು ದೌರ್ಜನ್ಯ ಮಾಡ್ತಿತ್ತಂತೆ. ಯಾವುದು? ನಿನಿವೆ ಪಟ್ಟಣದವರು. ಈಗ ಅದು ಮಿಡಲ್ ಈಸ್ಟ್ನಲ್ಲಿ, ಮಧ್ಯಪೂರ್ವದಲ್ಲಿ ಭಾಗದಲ್ಲಿದ್ದದು. ಈ ನಿನಿವೆ ಪಟ್ಟಣದವರು ಅದೇ ರೀತಿಯಲ್ಲಿ ಇಸ್ರಾಯೇಲ್ ಜನಾಂಗ ಕೂಡ ಶತ್ರುಗಳಾಗಿದ್ರು. ಇಸ್ರಾಯೇಲ್ ಜನಾಂಗದ ಮೇಲೆ ಕೂಡ ದೌರ್ಜನ್ಯ ಮತ್ತು ಏನು ಮಾಡೋರಾಗಿದ್ರು? ದೌರ್ಜನ್ಯ ಮತ್ತು ಅನೇಕ ರೀತಿಯಾದಂಥ ದಬ್ಬಾಳಿಕೆಯನ್ನು ಮಾಡತಕ್ಕಂಥ ಜನಾಂಗವಾಗಿದ್ರು. ಯಾರು? ನಿನಿವೆ ಪಟ್ಟಣದವರು. ಆದರೆ ನಿನಿವೆ ಪಟ್ಟಣದವರ ಮೇಲೆ ಕನಿಕರ ತೋರ್ಲಿಕ್ಕೆ ಬಹಳ ಇಂಟ್ರೆಸ್ಟಿಂಗ್ ಇದೆ. ಇಂಥ ಜನರಾಗಿರುವಾಗ ಇಲ್ಲಿ ಯೋನನು ನಿನಿವೆ ಪಟ್ಟಣಿಗೆ ಹೋಗಿ, ಈ ಕಠಿಣವಾದಂಥ ದಂಡನೆ ನಿಮ್ಮ ಮೇಲೆ ಬಂದಿದೆ, 40 ದಿವಸ ನಂತರ ನಿನಿವೆ ಪಟ್ಟಣದಲ್ಲಿರುವ ಆಸ್ತಿ ಪಾಸ್ತಿ, ಕೋಟೆ ಕೊತ್ತಲಗಳು, ನಿಮಗಿರುವ ಬಂಗಾರು ಬೆಳ್ಳಿ, ನಿಮಗಿರುವ ಹೊಲ ಗದ್ದೆ ತೋಟಗಳು, ನಿಮ್ಮ ಖಜಾನೆಗಳೆಲ್ಲ ಸುಟ್ಟು ಬೂದಿ ಆಗಲಿಕ್ಕಿದೆ, ನಾಶವಾಗಲಿಕ್ಕಿದೆ ಅಂತ ಹೇಳಿದ್ರೆ, ಬೇಗನೆ ಆ ನಿನಿವೆ ಪಟ್ಟಣದವರು ಮನಸ್ಸು ತಿರ್ಕೊಂಡು ಆ ದೇವರ ಹತ್ರ ಕಣ್ಣೀರಿಟ್ಟು ಪಶ್ಚಾತ್ತಾಪ ಪಟ್ಟರೆ, ಆ ದೇವರು ಕನಿಕರವುಳ್ಳ ದೇವರು. ಯಾರು? ನಮ್ಮ ದೇವರು ಕನಿಕರವುಳ್ಳ ದೇವರು. ಬೇಗನೆ ದಯೆ ತೋರಿಸ್ತಾರೆ. ದಯೆ ತೋರಿಸಿದರೆ ಆ ನಿನಿವೆ ಜನ ಬದುಕುತ್ತಾರೆ. ಆ ದೌರ್ಜನ್ಯ ಮಾಡತಕ್ಕಂಥ ಆ ದುಷ್ಟ ಜನರು, ಆ ದುರ್ಮಾರ್ಗ ಜನರು ಬದುಕಿದರೆ ದೇಶಕ್ಕೆಲ್ಲ, ವಿಶ್ವಕ್ಕೆಲ್ಲ ಬಹಳ ಕೇಡು ಬರ್ತದೆ ಅಂತೇಳಿ ಈ ಮನುಷ್ಯ ತನ್ನ ಸ್ವಂತ ವಿಚಾರ ಯೋಜನೆಗಳಿಂದ ನಿನಿವೆ ಜನ ಸತ್ಯನಾಶ ಆಗಬೇಕು. ಯಾಕಂದರೆ ಅವರು ಭೂಮಿ ಮೇಲಿರುವ ಅನೇಕ ಜನಾಂಗದ ಮೇಲೆ, ರಾಷ್ಟ್ರಗಳ ಮೇಲೆ ದಾಳಿ ಮಾಡಿ, ದೌರ್ಜನ್ಯ ಮಾಡಿ, ದೋಚಿಕೊಳ್ಳತಕ್ಕಂಥ ದುರ್ಮಾರ್ಗರಾಗಿದ್ದಾರೆ ಅಂತೇಳಿ ಅವರು ನಾಶವಾಗಬೇಕನ್ನತಕ್ಕಂಥ ಉದ್ದೇಶದಿಂದ ನಿನಿವೆಗೆ ಹೋಗಿ ಸಾರಲಿಲ್ಲ. ಏನು ಸಾರಲಿಲ್ಲ? ಅವರು ಯೋನನ ಸಂದೇಶವನ್ನು ಕೇಳಿ ಎಲ್ಲೇ ಮನಸ್ಸು ತಿರುಗಿಕೊಂಡು ಪಶ್ಚಾತ್ತಾಪ ಪಟ್ಟು ತನ್ನ ದುರ್ಮಾರ್ಗತನವನ್ನು ಬಿಟ್ಟು ದೇವರ ಹತ್ರ ಕ್ಷಮೆ ಬೇಡಿದ್ರೆ, ದೇವರವ್ರ ಮೇಲೆ ಕರುಣೆ ತೋರಿಸಿದ್ರೆ ಮತ್ತೆ ಬದುಕುತ್ತಾರವರು. ಅವರು ಬದುಕಿದ್ರೆ ದೇಶಕ್ಕೆ ಭಾಳ ಕೇಳಿದೆ ಅಂತ ಹೇಳ್ಕೊಂಡು ಈತನು ಏನು ಮಾಡ್ತಾನಂದರೆ, ಈತನು ನಿನಿವೆಗೆ ಹೋಗುವ ಹಡಗಿಗೆ ನಿಂತಿರ್ತದೆ. ಅಲ್ಲೇ ಮತ್ತೊಂದು ಹಡಗು ನಿಂತಿರ್ತದೆ. ಹಡಗು ಅಂದರೆ ಸ್ಟೀಮರ್. ಮತ್ತೊಂದು ಶಿಪ್ ನಿಂತಿರ್ತದೆ. ಆ ಹಡಗು ನಿಂತಿರುವಾಗ ಆ ಹಡಗಿಗೆ ಹೋಗ್ತಾ ಇದೆ, ತರ್ಸಿಸಿಗೆ ಹೋಗ್ತಾ ಇರ್ತದೆ. ಆ ತರ್ಸಿಸಿಗೆ ಹೋಗುವ ಹಡಗಿನಲ್ಲಿಗೆ ಹೋಗಿ ಅಲ್ಲಿರ್ತಕ್ಕಂಥ ಟಿಕೆಟ್ ಕೊಡುವ, ಆ ಒಂದು ಟಿಕೆಟ್ ಕೊಡುವ ಮೇಜ್ ಹತ್ರ ಹೋಗಿ ಕೇಳುವ, ಅಲ್ಲಿ ತನ್ನ ದುಡ್ಡನ್ನು ಕೊಟ್ಟು ಆತನ ತರ್ಸಿಸಿಗೆ ಹೋಗುವ ಟಿಕೆಟನ್ನು ತಗೊಂಡು ಹತ್ತಾನೆ. ಅಲ್ಲಿ ಹತ್ತಲಿಕ್ಕೆ ಮುಂಚೆ ಆತನು ಯಾಕೆ ಹತ್ತಿದ್ದಾನಂತೇಳಿ 2ನೇ ಅಧ್ಯಾಯದಲ್ಲಿ ಬರಲ್ಪಟ್ಟಿದೆ. ದಯಮಾಡಿ ಕೇಳಿಸ್ಕೊಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರೇ. 2ನೇ ಅಧ್ಯಾಯ ಹೇಗೆ ಆತನು 4ನೇ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ನನ್ನ ಪ್ರಿಯ ಸಹೋದರಿ ಸಹೋದರೇ, ಯಾಕೆ ಆತನು ನಿನಿವೆಗೆ ಹೋಗುವುದನ್ನು ಬಿಟ್ಟು ತರ್ಸಿಸಿಗೆ ಹೋಗಿದ್ದಾನೆ? ಬಹಳ ಒಳ್ಳೆಯ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರ 4ನೇ ಅಧ್ಯಾಯ 1ನೇ ವಚನದಲ್ಲಿದೆ. ಆ ಸಮಯದಲ್ಲಿ 4ನೇ ಅಧ್ಯಾಯ ಮೊದಲು 2-3 ವಚನ ಓದಿಕೊಳ್ಳೋಣ. ಓದ್ತಿರಮ್ಮ? ಇದರಿಂದ ಯೋನನಿಗೆ ಬಹು ಕರಕರೆ ಆಯಿತು, ಹೊಟ್ಟೆ ಕಿಚ್ಚಾಯಿತು. ಏನಂತೇಳಿ? 40 ದಿವಸ ಆದರೂ ಕೂಡ ಇಸ್ರಾಯೇಲ್ ಜನಾಂಗಕ್ಕೆ ಮೇಲೆ ನಾಶ ಬಂದಿಲ್ಲ ಅಂತೇಳಿ ಹೊಟ್ಟೆ ಕಿಚ್ಚಾಯಿತು. ಆಗ ಅವನಿಗೆ ಯಾರ ಮೇಲೆ ಸಿಟ್ಟು ಬಂತು? ಇಬ್ರಿಯರ ದೇವರಾದ ಯೆಹೋವನ ಮೇಲೆ ಸಿಟ್ಟು ಬಂತು. ಓ ಯೆಹೋವನೇ, ನನ್ನನ್ನು ಪ್ರಾರ್ಥನೆಯನ್ನು ಕೇಳು. ನಾನು ಸ್ವದೇಶದಲ್ಲಿರುವಾಗಲೇ ಅರ್ಥ ಆಯ್ತಾ? ಹಲೋ ಡಿಯರ್ ಬ್ರದರ್ಸ್ ಸಿಸ್ಟರ್ಸ್, ನಾನು ಸ್ವದೇಶದಲ್ಲಿರುವಾಗಲೇ, ನಾನು ನನ್ನ ದೇಶದಲ್ಲಿರುವಾಗಲೇ ಇದು ನೀನು ಆಗುತ್ತದೆ. ನೀನು ಓದ್ತಿರಮ್ಮ, ಮುಂದೆ ಓದ್ತಿರಿ. ಹೀಗಾಗುವುದರೆಂದು ನನಗೆ ಗೊತ್ತಿತ್ತು. ನೀನು ಎಂತವನು? ದೇವರೇ ಯೆಹೋವನೇ, ನೀನು ಎಂತವನು? ದಯಾಳು, ಕನಿಕರವು, ದೀರ್ಘ ಶಾಂತಿಯು, ಮಹಾಕೃಪೆ ಉಳ್ಳ ದೇವರಾಗಿದ್ದಿ. ಆಗಬೇಕಾಗಿರುವ ತೀರ್ಪಿನಿಂದ ನೀನು ತೀರ್ಪನ್ನು ಬದಲಾಯಿಸತಕ್ಕಂಥವನು
ಎಂದು ನನಗೆ ಗೊತ್ತಿದೆ. ತಾರ್ಷೀಷಿಗೆ ಓಡಿ ಹೋಗಲು ಅದಕ್ಕೆ ತಾರ್ಸಿಸಿಗೆ ನಾನು ಟಿಕೆಟ್ ತೆಗೆದು ಓಡಿ ಹೋಗಿದ್ದೇನೆ. ತೊರೆಪಟ್ಟೆನು, ತಾರ್ಸಿಗೆ ಹೋಗ್ಲಿಕ್ಕೆ ನಾನು ತೊರೆಪಟ್ಟೆನು. ಆಮೇಲೆ ಈಗ ಯೆಹೋವನೇ ಯೆಹೋವನೇ ನನ್ನ ಪ್ರಾಣವನ್ನು ತೆಗೆ. ನನ್ನ ಪ್ರಾಣವನ್ನು ನೋಡ್ರಿ ಹೆಂಗಿದೆ, ಅಷ್ಟೇ ಸಾಕು. ಎಷ್ಟು ಮಠ ಓದಿರಿ ನೀವು? ಎಷ್ಟು ಮಠ ಓದಿರಿ? 2 ಮಠ ಕಂಪ್ಲೀಟ್ ಆಯ್ತಾ? ಥ್ಯಾಂಕ್ ಯು. ಓ ನನ್ನ ಕರ್ತನೆ, ಈಗಲೇ ನನ್ನ ಪ್ರಾಣವನ್ನು ನನ್ನಿಂದ ತೆಗಿ ಎಂಬುದಾಗಿ ಹೇಳಿರುವಾಗ, ಈ ಕಾರ್ಯವನ್ನು ಗಮನಿಸಿರುವಾಗ ನಾನು ಅರ್ಥ ಮಾಡ್ಕೊಂಡಿದ್ದೇನೆಂದರೆ, ಯೋನನಿಗೆ ದೇವರ ಕರುಣೆ, ಪ್ರೀತಿ, ವಾತ್ಸಲ್ಯ, ಕ್ಷಮೆ, ದಯೆ, ದಾಕ್ಷಣದ ಕುರಿತು ಯೋನನಿಗೆ ಕಟ್ಟುನಿಟ್ಟಾಗಿ ಪರ್ಫೆಕ್ಟ್ ಆಗಿ ಗೊತ್ತಿತ್ತು. ಗಾಡ್ ಈಸ್ ಗುಡ್ ಆಲ್ ದ ಟೈಮ್ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀವಿ. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ನನ್ನ ಹತ್ತುಕೊಂಡು ಕ್ಷಮಿಸಿದಂಥ ನನ್ನ యేసయ్య, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂಥ ನನ್ನ యేసయ్య. ಎಂಥ ಒಳ್ಳೆ ದೇವರು యేసయ్య, ಎಂಥ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು యేసయ్య. ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು. ಬೋಲೋ, ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ನೀನು ಬಿಡಲೇ ಇಲ್ಲಯ್ಯ. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ನೀನು ಬಿಡಲೇ ಇಲ್ಲಯ್ಯ. ಎಂಥ ಒಳ್ಳೆ ದೇವರು యేసయ్య, ಎಂಥ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು యేసయ్య. ಬೋಲ ಹಲ್ಲೆಲೂಯಾ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು యేసయ్య. ಹೌದು, ಈ ಅಮಿತಾನ ಮಗನಾದ ಯೋನನು ನಿನೆವೆಗೆ ಹೋಗದಂತೆ ತರ್ಸಿಸಿಗೆ ಯಾಕೆ ಹೋದನೆಂಬುದಾಗಿ ಇಲ್ಲಿ ಬರೆದನು. ನನಗೆ ಗೊತ್ತಿದೆ ನಿನ್ನ ಒಳ್ಳೆತನ. ಓ ಹಲ್ಲೆಲೂಯಾ, ಐ ಲವ್ ಟು ಪ್ರೀಚ್ ಮೈ ಗಾಡ್. ವಾಟ್ ಅ ಲವ್ಲಿ ಗಾಡ್. ನನಗೆ ಗೊತ್ತಿದೆ యేసయ్య ನನ್ನ ಯೆಹೋವನೇ, ನೀನು ಎಂಥವನು? ನೋಡಿ, ಕನಿಕರ ಉಳ್ಳವನು, ದೀರ್ಘ ಶಾಂತಿ ಉಳ್ಳವನು, ಮತ್ತು ಅವರ ಮೇಲೆ ಮಹಾಕೃಪೆ ಉಳ್ಳವನು. ಅವರ ಮೇಲೆ ಬರಬೇಕಾಗಿರ್ತಕ್ಕಂಥ ಬಹು ಭಯಂಕರವಾದ ಕೇಡನ್ನು ನೀನು ತಡೆದು ಅವರಿಗೆ ನಾಶವಾಗದಂತೆ ನೀನು ರಕ್ಷಿಸುವ ಕರುಣಾಮಯನು, ಒಳ್ಳೆ ದೇವರು ಯೆಹೋವನು. ನಿನ್ನಂಥ ದೇವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಎಂದು ನನಗೆ ಗೊತ್ತಿದೆ. ಯಾರಿಗೆ? ಯೋನನಿಗೆ ಬಂದಿರತಕ್ಕಂಥ ಹೊಟ್ಟೆ ಕಿಚ್ಚು ಇವತ್ತು ಯೋನನಿಗೆ ಬಂದಿದ್ದ ಹೊಟ್ಟೆ ಕಿಚ್ಚು. ಆದರೆ ಭೂಲೋಕಕ್ಕೆಲ್ಲ ಒಂದು ಒಳ್ಳೆ ಸುವಾರ್ತೆ ಇದೆ. ಅದೇನೆಂದರೆ, ನಿನ್ನಂಥ ದೇವರು ಈ ಲೋಕದಲ್ಲಿ ಯಾರಿಲ್ಲ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದಿ ದೇವಾ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದಿ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ.
ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕೊರತೆಗಳೆಲ್ಲ ನೀಗಿಸುವವನು ನೀನೇ యేసయ్య, ಕೊರತೆಗಳೆಲ್ಲ ನೀಗಿಸುವವನು ನೀನೇ యేసయ్య. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಇದು 40 ದಿವಸದ ಉಪವಾಸ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥ ಜನರ ಪ್ರತಿಕ್ರಿಯೆ ಹೇಗೆ ಬರ್ತದೆ ಎಂಬುದಾಗಿ ಇಲ್ಲಿ ಯೋನನಿಗೆ ಮೊದಲೇ ಗೊತ್ತಿರೋದ್ರಿಂದ ಯೋನನು ನಿನಿವೆಗೆ ಹೋಗಿ ಆ ತೀರ್ಪಿನ ಸಂದೇಶವನ್ನು ಸಾರದೆ ತಪ್ಪಿಸಿಕೊಂಡು ಆತನ ಎಲ್ಲಿಗೆ ಹೋಗ್ತಾನೆ? ತರ್ಸಿಸಿಗೆ ಹೋಗಲಿಕ್ಕೆ ನಾವಿಗೆ ಹತ್ತು ಕೊಡ್ತಾನೆ. ಆದರೆ ಲೋಕದಲ್ಲಿ ಹಲ್ಲೆಲೂಯಾ ఎన్ని తలచినా ఏది అడిగినా జరిగేది ನಿಶ್ಚಿತಮೇ. ದೇವರ ದೃಷ್ಟಿಯಲ್ಲಿ ನಿನವೆ ಪಟ್ಟಣದ ಮೇಲೆ ಬಂದಿರತಕ್ಕಂಥ ಅವರು ಮಾಡುವ ದ್ರೋಹ ಅಪರಾಧಗಳ ತೀರ್ಪಿನ ನಿಮಿತ್ತ ಅವರ ಮೇಲೆ ಬಂದಿರತಕ್ಕಂಥ ಶಿಕ್ಷೆಯನ್ನು ತಪ್ಪಿಸೋದಕ್ಕಾಗಿ ದೇವರು ಸಂಕಲ್ಪ ಮಾಡಿಕೊಡ್ತಾನೆ. ದೇವರು ತನ್ನ ಗೌರ್ಮೆಂಟ್ನಲ್ಲಿ, ತನ್ನ ಪರಲೋಕದ ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡಿಕೊಡ್ತಾನೆ. ಖಂಡಿತವಾಗಿ ಈ ದೇಶದವರು ನಾಶವಾಗಲಿಕ್ಕೆ ಪಾತ್ರರಾಗಿದ್ದಾರೆ, ಇವ್ರ ಮೇಲೆ ತೀರ್ಪು ಆಗಿಬಿಟ್ಟಿದೆ, ಇವ್ರನ್ನು ಎದೇ ರೀತಿಯಿಂದ ರಕ್ಷಿಸಬೇಕೆಂಬುದಾಗಿ ದೇವರು ಯೋನ ಎಂಬ ಪ್ರವಾದಿನಿ ಎಬ್ಬಿಸಿ ಕಳಿಸಿದನು. ಆದರೆ ಪರಲೋಕದ ಗೌರ್ಮೆಂಟ್ನಲ್ಲಿ ತೀರ್ಮಾನ ಆಗಿದ್ದೇ ಇಲ್ಲೇ ನೆರವೇರುತ್ತದೆ. ಮನುಷ್ಯನ ಸಂಕಲ್ಪಗಳು ಅನೇಕ, ಮನುಷ್ಯನ ಹೃದಯದಲ್ಲಿರುವ ಯೋಚನೆಗಳು ಅನೇಕ ಇರ್ತದೆ, ಆದರೆ ನೆರವೇರೋದು ಕರ್ತನ ಚಿತ್ತವೇ. ಜ್ಞಾನೋಕ್ತಿ ನಾವು ನೋಡ್ತೀವಿ. ಆ ಮಾತಲ್ಲಿ ಜ್ಞಾನೋಕ್ತಿ ಅದ್ಭುತವಾದಂಥ ಮಾತಿದೆ, ಬಹಳ ಸುಂದರವಾದ. ಮನುಷ್ಯನ ಮನಸ್ಸಿನಲ್ಲಿರುವಂಥ ಸಂಕಲ್ಪಗಳು ಅನೇಕವಾಗಿದೆ, ಆದರೆ ಕರ್ತನ ಚಿತ್ತವೇ ನೆರವೇರುವುದು. 19ನೇ ಅಧ್ಯಾಯ ಜ್ಞಾನೋಕ್ತಿ 19ನೇ ಅಧ್ಯಾಯ 21ನೇ ವರ್ಷದಲ್ಲಿ ಸ್ಪಷ್ಟವಾಗಿ ಬರಲ್ಪಟ್ಟಿದೆ. ಓದ್ತಿರಿ ಮಾತು ಬಹಳ ಜಾಗೃತಿಯಿಂದ ಕೇಳ್ಕೊತೀರಿ. ಲಿಸನ್ ಟು ದ ಕೌನ್ಸಿಲ್ ಆಫ್ ದ ಗಾಡ್. 20 ಓದ್ತಿರಿ. ಬುದ್ಧಿವಾದವನ್ನು ಕೇಳು, ಉಪದೇಶವನ್ನು ಲಾಲಿಸು. ನೋಡಿ, ಬುದ್ಧಿವಾದವನ್ನು ಕೇಳು, ನಾನು ಕಲಿಸಿದ ಉಪದೇಶವನ್ನು ಲಾಲಿಸು, ಮುಂದೆ ನೀನು ಮಹಾಜ್ಞಾನಿ ಆಗುವಿ. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳು, ಪ್ಲಾನ್ಗಳು, ಕೃತ್ಯಗಳು, ಯುಕ್ತಿಗಳು ಇರಬಹುದು, ಆದರೆ ಯೆಹೋವನ ಸಂಕಲ್ಪವೇ, ಭೂಮಿ ಆಕಾಶಗಳನ್ನು ಸೃಷ್ಟಿಸಿರುವ ಆತನ ಸಂಕಲ್ಪವೇ, ಭೂಪರಗಳನ್ನು ಉಂಟು ಮಾಡಿರ್ತಕ್ಕಂಥ ಆ ಯೆಹೋವನ ಸಂಕಲ್ಪವೇ, ಪ್ಲಾನ್ಗಳೇ, ಯೋಜನೆಗಳೇ, ಆತನ ಚಿತ್ತವೇ ನೆರವೇರುವುದು. ಹಲ್ಲೆಲೂಯಾ. The government of heaven decided that I want to save the city of Nineveh, who are completely going to be destroyed by the wickedness and by their persecution and by their iniquities. But the government of heaven, ಪರಲೋಕದ ಪ್ರಭುತ್ವ, ಪರಲೋಕದ ನ್ಯಾಯಾಲಯದಲ್ಲಿ ಅವರಿಗೆ ತೀರ್ಪಾಗಿದೆ, ಮರಣದ ತೀರ್ಪಾಗಿದೆ, ನಾಶದ ತೀರ್ಪಾಗಿದೆ. ಆದರೆ ಪರಲೋಕದ ನ್ಯಾಯಾಧೀಶನು ನಿನವೆ ಪಟ್ಟಣವನ್ನು ರಕ್ಷಿಸೋದಕ್ಕಾಗಿ ಸಂಕಲ್ಪ ಮಾಡಿಕೊಂಡಿದ್ದಾನೆ, ಡಿಸೈಡ್ ಮಾಡಿಕೊಂಡಿದ್ದಾನೆ. ಒನ್ಸ್ ಗಾಡ್ ಡಿಸೈಡ್ಸ್, ನನ್ ಕ್ಯಾನ್ ಚೇಂಜ್ ಹಿಸ್ ಡಿಸಿಷನ್ಸ್. ಹಲ್ಲೆಲೂಯಾ. ಒಂದು ಸಾರಿ ದೇವರು ನಿರ್ಣಯ ಮಾಡಿಕೊಂಡ್ರೆ ಈ ಭೂಲೋಕದ ಮಾನವನ ದುಷ್ಟ ಶಕ್ತಿಗಳು, ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಪ್ರಭುತ್ವಗಳು ಕೂಡ ಆತನ ಚಿತ್ತವನ್ನು ತಡೆಯಲಿಕ್ಕೆ ಆಗುವುದಿಲ್ಲ. ತನ್ನ ಸತ್ಯ ಇದಕ್ಕಿಂತ ದೊಡ್ಡ ಸಾಕ್ಷಿ ಮತ್ತು ಯಾವುದು? ಅನೇಕ ಸಾಕ್ಷಿಗಳಿದೆ ಬೈಬಲ್ನಲ್ಲಿ. ಹಲ್ಲೆಲೂಯಾ. ಅದಕ್ಕಾಗಿ ಅವರ ರಕ್ಷಣೆಯ ಸಂಕಲ್ಪ ಖಂಡಿತವಾಗಿ ನೆರವೇರಿತ್ತು. ಅದಕ್ಕಾಗಿ ನಮ್ಮ ತೆಲುಗಿನಲ್ಲಿ ಒಂದು ಹಾಡಿದೆ, ಎನ್ನಿ ತಲಚಿನಾ ಅಂದರೆ ಎಷ್ಟು ಯೋಚನೆ ಇದೆ. ಯಾವ ಈ 19-21 ನಾವು ಓದಿದ್ದೀವಿ, ಅದೇ ಮಾತಿನ ಹಾಡು. ಎನ್ನಿ ತಲಚಿನಾ ಏದಿ ಅಡಿಗಿನಾ జరిగేది నీ చిత్తమే ప్రభువా, జరిగేది నీ చిత్తమే. నీ వాక్కుకై వేచియుంటిని,
నీ వాక్కుకై వేచియుంటిని, నా ప్రార్థన ఆలకించుమా ప్రభువా, నా ప్రార్థన ఆలకించుమా. ఓ ప్రైజ్ ది లార్డ్ జీసస్. ఎన్ని తెలిసిన ఎదుగుడైనా జరిగేది నీ చిత్తమే. హౌదల్లా ఆతన చిత్తమే. ప్రైజ్ ది లార్డ్ జీసస్. నీ తోడు లేక, నీ ప్రేమ లేక ఇలలో ఏ ప్రాణి నిలవలేదు. నీ తోడు లేక, నీ ప్రేమ లేక ఇలలో ఏ ప్రాణి నిలవలేడు. అడవి పువ్వలే నీ ప్రేమ పొందగా, అడవి పువ్వలే నీ ప్రేమ పొందగా, నా ప్రార్థన ఆలకించుమా ప్రభువా, నా ప్రార్థన ఆలకించుమా. ఎన్ని తలచినా ఏది అడిగినా జరిగేది నీ చిత్తమే ప్రభువా, జరిగేది నీ ಚಿತ್ತಮೇ. ಅಂದ್ರೆ ಅರ್ಥ ಏನು? ಪರಲೋಕದ ಗೌರ್ಮೆಂಟ್ ಅಲ್ಲಿ ಡಿಸೈಡ್ ಆಗಿದೆ. ಏನು ಡಿಸೈಡ್ ಆಗಿದೆ? ಹೌದು, ಜಡ್ಜ್ಮೆಂಟ್ ಪಾಸ್ ಆಗಿಬಿಟ್ಟಿದೆ. ಏನಂತ ಹೇಳ್ಕೊಂಡು, ಪೂರಾ ನಿನಿವೆ ಪಟ್ಟಣವೆಲ್ಲ ಸರ್ವವನ್ನು ನಾಶವಾಗಬೇಕೆಂಬುದಾಗಿ. ಆದರೆ ಕರುಣಾಮಯನಾದ ದೇವರು ಆ ನಿನಿವೆ ಪಟ್ಟಣ ರಕ್ಷಣಾ ಸಂಕಲ್ಪವನ್ನು ದೇವರು ಮಾಡಿಕೊಳ್ಳೋದಕ್ಕಾಗಿ ಆತನ ಚಿತ್ತವೇ ನಿನಿವೆ ಪಟ್ಟಣದ ಕುರಿತು ನೆರವೇರಿದೆ. ಕೊನೆಗೆ ದೇವರು ಎಷ್ಟು ಅದ್ಭುತವಾಗಿ ತನ್ನ ಪ್ರೀತಿಯನ್ನು ವರ್ಣಿಸ್ತಾನೆ. ಯಾರಿಗೆ? ಈ ಕೆಲವು ಸಮಯದಲ್ಲಿ ಹೊಟ್ಟೆ ಕಿಚ್ಚು ಪಟ್ಟಿರ್ತಕ್ಕಂಥ ಯೋನನಿಗೆ ಹೇಗೆ ತಿಳಿಸ್ತಾನಂದರೆ ಎಷ್ಟು ಚೆನ್ನಾಗಿ ತಿಳಿಸ್ತಾನೆ ನೋಡ್ರಿ. ದೇವರು ಎಷ್ಟೋ ಕನಿಕರವುಳ್ಳವನು, ಎಂಥ ಒಳ್ಳೆ ದೇವರು ಎಂಬುದಾಗಿ ಎಷ್ಟು ಅದ್ಭುತವಾಗಿ ತನಗೆ ಅದು ಮನವರಿಕೆ ಆಗುವಂತೆ ಮಾಡ್ತಾನೆ. ದೇವರ ಮೇಲೆ ಸಿಟ್ಟುಕೊಂಡಿರ್ತಕ್ಕಂಥ ಈ ವ್ಯಕ್ತಿಗೆ ಒಂದು ದಿವಸ, ಅದೇ ಶಾರ್ಟ್ ಸ್ಟೋರಿ ಇದೆ, ಇಂಟ್ರೆಸ್ಟಿಂಗ್. ಅಲ್ಲೇ ಆತನ ಏನು ಮಾಡ್ತಾನೆ? ದೇವರೊಂದು ಸೊರೆ ಗಿಡವನ್ನು ಬೆಳೆಯುವಂತೆ ಮಾಡ್ತಾನೆ. ಈ ಒಂದು ಸಿಟ್ಟಾದ ನಂತರ, ಈ ಒಂದು ಪ್ರೇಯರ್ ಆದ ನಂತರ ಆತನಿಗೆ ಒಂದು ಪಾಠವನ್ನು ಕಲಿಸ್ಕೊಡ್ಬೇಕಾದಾಗ, ಆಗ ಯೋನನು ಪಟ್ಟಣದಿಂದ ಹೋಗಿ ಆ ಪೂರ್ವ ದಿಕ್ಕದಲ್ಲಿ ಹೋಗಿ, ಈಸ್ಟ್ ದಿಕ್ಕದಲ್ಲಿ ಹೋಗಿ ಆತನು ಅಲ್ಲಿ ಪಟ್ಟಣದ ಮೇಲೆ ನಾಶ ಬರೋದನ್ನು ನೋಡಲಿಕ್ಕೆ ಕಾಯ್ತಾ ಇರ್ತಾನೆ. ಆದರೆ ಆತ ನಾಶ ಬಂದಿಲ್ಲ. ಆದರೆ ದೇವರು ಮಾಡಿರ್ತಕ್ಕ 6ನೇ ವಚನ, ದ ಲಾರ್ಡ್ ಗಾಡ್ ಪ್ರಿಪೇರ್ಡ್ ಅ ಪ್ಲಾಂಟ್ ಅಂಡ್ ಮೇಡ್ ಇಟ್ ಕಮ್ ಅಪಾನ್ ದ ಓವರ್ ಜೋನಾ. ಓದ್ತೀರಿ? ಆಗ ದೇವರಾದ ಯೆಹೋವನು, 4ನೇ 6ನೇ ವಚನ, ಆಗ ದೇವರಾದ ಯೆಹೋವನು ಯೋನನ ಮೇಲ್ಗಡೆ ಒಂದು ಸೊರೆಗಿಡವು ಹಬ್ಬಿ, ಯೋನನ ಕೂತಿರ್ತಕ್ಕಂಥ ಸ್ಥಳದಲ್ಲಿ ಬಹಳ ಬಿಸಿಲಾಗಿರೋದ್ರಿಂದ, ಬಹಳಷ್ಟು ಮೂರ್ಛಿತವಾಗತಕ್ಕಂಥ ಬಿಸಿಲು, ಗರಂ ಬಿಸಿ ಆಗಿರೋದ್ರಿಂದ ಯೋನನ ಮೇಲೆ ಒಂದು ಸೊರೆಗಿಡ ಬಂದು ಹಬ್ಬಿ ಅವನ ತಲೆಗೆ ನೆರಳಾಗಿ, ಅವನ ತಲೆಗೆ ತಂಪಾದ ನೆರಳನ್ನು ಕೊಟ್ಟು, ಅವನ ಕರಕರೆಯನ್ನು ತಪ್ಪಿಸುವಂತೆ, ಅವನ ಒಳಗಿರ್ತಕ್ಕಂಥ ಕರಕರೆಯನ್ನು, ಅವನ ಒಳಗಿರ್ತಕ್ಕಂಥ ಆ ಒಂದು ವ್ಯಾಕುಲವನ್ನು, ಅವನ ಮೇಲೆ ಬಂದಿರತಕ್ಕಂಥ ಬಿಸಿಲಿಂದ ಏರ್ಪಡಿಸಿದನು. ಅವನಿಗೆ ಕರಕರೆಯಿಂದ ತಪ್ಪಿಸಿದಾಗ, ಅವನ ಸಂಕಟದಿಂದ, ಬಿಸಿಲಿಂದ ಬಂದಿರ್ತ ಸೊಫೆಸ್ಟಿಕೇಶನ್ ಇಂದ, ಉಸಿರುಗಟ್ಟುವಿಕೆಯಿಂದ, ಆ ಒಂದು ಬಿಸಿಲಿನಲ್ಲಿ ಬೇವುಷಾಗುವಂತ, ಮೂರ್ಛಿತನಾಗುವಷ್ಟಕ್ಕೂ ಆತನಿಗೆ ಕರಕರೆ ಬಂದಿತ್ತು. ಅದರಿಂದ ತಪ್ಪಿಸೋದಕ್ಕಾಗಿ ದೇವರು ಒಂದು ಮರವನ್ನು, ಒಂದು ಗಿಡವನ್ನು, ಸೋರೆಕಾಯಿ ಗಿಡವನ್ನು ಅವರ ತನ್ನ ಮೇಲೆ ಬೆಳೆಯುವಂತೆ ಮಾಡ್ತಾನೆ. ಮುಂದೆ ಆ ಸೋರೆ ಗಿಡದಿಂದ ಯೋನನಿಗೆ ಇಷ್ಟು ಸಂತೋಷವಾಯಿತು. ಅಪ್ಪ, ಇಂಥ ಭಯಂಕರವಾದಂಥ ಉರಿಯುತ್ತಿರುವ ಬಿಸಿಲಲ್ಲಿ ಏರ್ ಕಂಡೀಷನ್ ಅಂತ ತಂಪಾದ ಗಿಡವನ್ನು ಬೆಳೆಸಿ ಎಷ್ಟು ಸುಂದರವಾಗಿದೆ, ಆಹಾ ಎಂಬುದಾಗಿ ಆ ಗಿಡದ ಕೆಳಗೆ ಆನಂದಿಸ್ತಾ ಈ ನಿನಿವೆಯವರ ನಾಶವನ್ನು ನೋಡ್ತಾ ಇದ್ದನು. ಅಂದರೆ ನಿನಿವೆ ಇನ್ನೂ ನಾಶವಾಗಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ಆ ಗಿಡ ಬೆಳೆದು ಆತನಿಗೆ ಸಮಾಧಾನ, ಏರ್ ಕಂಡೀಷನ್ಲಿ ಕೂತಿದ್ದಾನೆ, ಆನಂದಿಸ್ತಾ ಇದ್ದಾನೆ. ಬಹು ಸಂತೋಷವಾಯ್ತಂತೆ. ಆ ಮುಂದೆ ಮಾರನೆಯ ಉದಯ ಕಾಲದಲ್ಲಿ ದೇವರು ಒಂದು ಹುಳಕ್ಕೆ, ಒಂದೇ ದಿನದಲ್ಲಿ ಬೆಳೆದಿದೆ ಈ ಗಿಡ, ಸೋರೆಕಾಯಿ ಗಿಡ. ಮಾರನೇ ದಿನ ಅರುಣೋದಯವಾಗುವಾಗ ದೇವರು ಒಂದು ಹುಳಕ್ಕೆ ಅಪ್ಪಣೆ ಕೊಟ್ಟು, ಅದು ಸುರೆಗಿಡವನ್ನು ಹೊಡೆಯಲಿ, ಒಣಗಿ ಹೋಯ್ತು. ಅದು ಸುರೆಗಿಡದ ಬೇರಿನಲ್ಲಿ ಹೋಗಿ, ಎಲ್ಲಿಂದ ಅದು ಬೆಳೀತದಲ್ಲ ಆ ಹುಳ ಹೋಗಿ ಆ ಬೇರಿನ ಮೂಲ ಆಧಾರವು, ಆ ಒಂದು ಸೊರೆಗಿಡದ ಮೂಲ ಆಧಾರವಾಗಿರೋ ಬೇರಿನಲ್ಲಿ ಹೋಗಿ ಅದು ಅಟ್ಯಾಕ್ ಮಾಡಿರುವಾಗ ಆ ಬೇರಿನ ನೀರುಗಳು, ಅದಕ್ಕೆ ಹೋಗಬೇಕಾದಂತೆಲ್ಲ ಸಾರಾಂಶಗಳು ಹೋಗದೆ ನಿಂತೋಗಿ ಅಲ್ಲೇ ಒಣಗೋಯ್ತು. ಬೆಳಿಗ್ಗೆ ಹೋಗಿ ದಾಳಿ ಮಾಡಿದೆ, ಅದು ದಾಳಿ ಮಾಡಿದ್ಗಳು ಎಲ್ಲ ಗಿಡದ ಎಲೆಗಳೆಲ್ಲ ಒಣಗೋಯ್ತು. ಮುಂದೆ ಆಗ ದೇವರು ಅಷ್ಟಕ್ಕೆ ಬಿಟ್ಟಿಲ್ಲ, ಬಿಸಿಯಾದ ಮೂಡನ ಗಾಳಿಯನ್ನು ಏರ್ಪಡಿಸಿದನು.
ಬಿಸಿಲು ಬಿಸಿಲು ಯೋನನ ತಲೆಗೆ ಹೊಡೆಯಲು ಆಗ ಬಿಸಿಯಾದ ಗಾಳಿ ಹೊಡೆದ ಕೂಡಲೇ ಆ ಬಿಸಿಯಾದ ಗಾಳಿ ನಿಮಿತ್ತ ಈ ಎಲೆಗಳೆಲ್ಲ ಉದುರೋದವು ಗಿಡಿಗಳ. ಆವಾಗ ಯೋನನ ತಲೆ ಮೇಲೆ ಬಿಸಿ ಕಾವು ಬರ್ತಾ ಇದ್ರೆ ಯೋನನ ಅಯ್ಯೋ ಟೈರ್ಡ್ ಆಗಿಬಿಟ್ಟಿದ್ದಾನೆ. ಆದರೆ ಆ ಸಮಯದಲ್ಲಿ ಯೋನನ ತಲೆ ಮೇಲೆ ಬಹು ಬಿಸಿಯಾಗಿ ಆತನ ಮೇಲೆ ಬಿಸಿಲು ಹೊಡಿತಾರವಾಗ ಅವನು ಮೂರ್ಛೆ ಹೋಗುವವನಾಗಿ ನಾನು ಬದುಕುವುದರಿಂದ ಸಾಯೋದೇ ಲೇಸು ಎಂಬುದಾಗಿ ಹೇಳಿಕೊಂಡು ತನ್ನ ಸಾವನ್ನು ಕೋರಿದ. ಮರಣವನ್ನು ಕೇಳಿಕೊಂಡನು. ಆಗ ದೇವರು ಪ್ರವಾದಿಯಾದ ಯೋನನನ್ನು ಈಗ ಪಾಠ ಕಲಿಸ್ಕೊಡ್ತಾನೆ. ನೀನು ಒಂದು ಸೂರೆಗಿಡಕ್ಕಾಗಿ ಏನು ಒಂದು ಸೂರೆಗಿಡದ ನಿಮಿತ್ತ ನನ್ನ ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಕೇಳಲು ನನಗೆ ಮರಣ ಬಂದರೆ ಸಾಕಂತ ನನಗೆ ಆತ್ಮಹತ್ಯೆ ನನಗೆ ಕೊಂದಾಗಬಿಡಿ ಎಂಬುದಾಗಿ ಅಷ್ಟು ಸಿಟ್ಟುಗೊಂಡನು. ಯಾರು? ಯೋನ ಪ್ರವಾದಿ. ಎಂದು ಸರಿಯೇ ಎಂದು ದೇವರು ಕೇಳಿದ. ದೇವರು ಉತ್ತರ ಕೊಟ್ಟನು. ಅದಕ್ಕೆ ಯೆಹೋವನು ನೀನು ಆ ಸೂರೆಗಿಡವನ್ನು ಬೆಳೆಸೋದಕ್ಕಾಗಿ ನೀನೇನದನ್ನು ಬಿತ್ತಲಿಲ್ಲ, ಅದಕ್ಕೇನು ಜೋಪಾನ ಮಾಡಲಿಲ್ಲ, ಅದಕ್ಕೇನು ಉಳಲಿಲ್ಲ, ಅದಕ್ಕೇನು ಬೆಳೆಸಲಿಲ್ಲ, ಕಷ್ಟಪಡಲಿಲ್ಲ, ದುಡಿಲಿಲ್ಲ. ಅದು ಒಂದು ರಾತ್ರಿಯಲ್ಲಿ ಸೂರೆಗಿಡ ಬೆಳೆದು ಒಂದು ರಾತ್ರಿಯಲ್ಲಿ ನಾಶವಾಯಿತು. ಇಂಥ ಗಿಡಕ್ಕಾಗಿ ನೀನು ನಿನ್ನ ಕನಿಕರ ತೋರಿಸಿದಾದರೆ, ಲಿಸನ್ ಕೇರ್ಫುಲಿ ಮೈ ಡಿಯರ್ ಬ್ರದರ್ಸ್ ಸಿಸ್ಟರ್ಸ್, ಈ ನಿನೆವೆ ಪಟ್ಟಣದವರು ಯಹೂದ್ಯರಲ್ಲ. ನೆಕ್ಸ್ಟ್, ಈ ನಿನೆವೆ ಪಟ್ಟಣದವರು ಎಡ ಮತ್ತು ಬಲಗೈ ತಿಳಿದರು. ಅಂದ್ರೆ ಅವರಿಗೆ ನೀತಿ ನ್ಯಾಯ ತಿಳಿಯದ ಅಮಾಯಕರು. ಅದಕ್ಕಾಗಿ ದುಷ್ಟತನದಲ್ಲಿ ಹೋಗಿಬಿಟ್ಟಿದ್ದಾರೆ ಅವರು. ಅದಕ್ಕಾಗಿ ಅವರಿಗೆ ನ್ಯಾಯ ನೀತಿ ಏನು ತಿಳಿಯದೆ ಮೊಂಡರಾಗಿ, ಮಬ್ಬರಾಗಿ, ಮಂದಮತಿಯುಳರಾಗಿ ಅವರು ಪಾಪದಲ್ಲಿ ಬಿದ್ದಂತ ಜನರು. 1,20,000 ನಿನೆವೆ ಪಟ್ಟಣದ ನರಪ್ರಾಣಿಗಳು, ಪ್ರಾಣಿಗಳು ಮಾತ್ರ ಅಲ್ಲದೆ ಬಹು ಪಶು ಪಕ್ಷಿಗಳುಳ್ಳ ಆ ಗ್ರೇಟ್ ಪಟ್ಟಣವು ಪಟ್ಟಣವಾದ ನಿನೆವೆಗಾಗಿ ನಾನು ಕನಿಕರ ಪಡಬಾರದೋ ಎಂದು ಹೇಳಿ ಯೋನನಿಗೆ ತನ್ನ ಕನಿಕರ, ತನ್ನ ದಯೆ, ತನ್ನ ವಾತ್ಸಲ್ಯದ ಕುರಿತು ಪಾಠವನ್ನು ಕಲಿಸಿಕೊಟ್ಟಿದ್ದ. ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅದಕ್ಕಾಗಿ ಯೇಸು ಕ್ರಿಸ್ತನು ಯೋನನಿಗೆ ಪಾಠ ಕಲಿಸ್ಕೊಟ್ಟಿದ್ದಾನೆ, ಯೋನನಿಗೆ ತೋರಿಸ್ಕೊಟ್ಟಿದ್ದಾನೆ. ಏನು ತಿಳ್ಕೊಂಡು, ನೀನಾದರೆ ಒಂದು ಗಿಡದ ಮೇಲೆ ಕನಿಕರ ತೋರಿಸಿದಿ. ಯಾವುದು? ಒಂದು ಗಿಡ ಒಂದು ರಾತ್ರಿಯಲ್ಲಿ ಬೆಳೆದು 2 ರಾತ್ರಿ ಮೊದಲನೇ ರಾತ್ರಿಯಲ್ಲಿ ಅದು ಸಂಪೂರ್ಣವಾಗಿ ಒಣಗೋದೆ. ಆ ಗಿಡದ ಮೇಲೆ ಇಷ್ಟು ಕನಿಕರ ತೋರಿ ನನ್ನ ಮೇಲೆ, ನಿನ್ನ ಜೀವದ ಮೇಲೆ ಸಿಟ್ಟುಕೊಂಡು ಆತ್ಮಹತ್ಯಕ್ಕೆ ನೀನು ಶರಣಾಗೋದಕ್ಕಾಗಿ ತಯಾರಾಗಿದೆಯಲ್ಲ. 1,20,000 ಜನವಾಗಿರತಕ್ಕಂಥ ಅವರ ಜೊತೆಲಿರುವಂಥ ಪಶು ಪ್ರಾಣಿ ಪಕ್ಷಿಗಳು, ಜೀವರಾಶಿಗಳು, ಆ ದೊಡ್ಡ ಪಟ್ಟಣವು ಮನಸ್ಸು ತಿರ್ಕೊಂಡ್ರೆ ಅವ್ರ ಮೇಲೆ ಕನಿಕರ ಪಡೋದು ಸರಿಯಲ್ಲವೋ? ಅಂದರೆ ಅರ್ಥ ಏನು? ಒಂದು ಗಿಡವನ್ನು ಬೆಳೆಸಿ, ಅದನ್ನು ಒಂದು ಮಗುವನ್ನು ಹೆತ್ತಿ, ಆ ಮಗುವನ್ನು ಬೆಳೆಸಿ, ಆ ಮಗು ದೊಡ್ಡವನಾಗಿ ಮಾಡಿ, ಅಷ್ಟೆಲ್ಲ ಮಾಡಿದ ಮೇಲೆ ಕೂಡ ಅವನು ಮನಸ್ಸು ತಿರ್ಕೊಳ್ಳೋ ಕೂಡ ಕೊನೆಯ ಸಮಯದಲ್ಲಿ ಅವನು ಮನಸ್ಸು ತಿರ್ಕೊಳ್ಳದೆ ಒಂದು ಕೆಟ್ಟ ಸ್ಥಿತಿಗೆ ಹೋಗ್ತಾ ಇದ್ರೆ, ಅವನು ಮನಸ್ಸು ತಿರ್ಕೊಂಡು ಬಂದ ಕೂಡಲೇ ಅವನ ಮೇಲೆ ಕನಿಕರ ತೋರಿಸೋದು ಸರಿಯಲ್ಲವೋ? ಅದಕ್ಕಾಗಿ 1,20,000 ಜನರು ಮನಸ್ಸು ತಿರ್ಕೊಂಡು ಬಂದಿದ್ದಾರೆ, ಅವ್ರ ಮೇಲೆ ಕನಿಕರ ತೋರಿಸೋದು ಸರಿಯಲ್ಲವೋ? ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ನೀವು ಮನಸ್ಸು ತಿರ್ಕೊಂಡು ಬಂದಿದ್ದೀರಾ. ನಿನೆವೆ ಪಟ್ಟಣದ ಮೇಲೆ ಏನು ದೇವರು ನಿರ್ಣಯ ಮಾಡಿಕೊಡ್ತಾನೆ, ನಿನ್ನ ಕುಟುಂಬ, ನಿನ್ನ ಜೀವನದಲ್ಲಿ ಕೂಡ ಅದೇ ನಿರ್ಣಯ ಮಾಡಿಕೊಂಡು ಯೇಸು ಕ್ರಿಸ್ತನ ಶಿಲುವೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ನಿನೆವೆ ಪಟ್ಟಣವನ್ನು ರಕ್ಷಿಸಿದಾಗೆ, ಇವತ್ತು ನಾವು ಕೂಡ ಈ ಜಗತ್ತನ್ನು ರಕ್ಷಿಸಿದಾಗೆ, ಆ ದಿವಸಗಳು ನಿನೆವೆ ಪಟ್ಟಣವನ್ನು ರಕ್ಷಿಸೋದಕ್ಕಾಗಿ ಒಂದು ಸುವಾರ್ತಿಕನಾದ ಯೋನನನ್ನು ಕಳಿಸಿದ. ಈಗ ಅದೇ ಯೋನನಕ್ಕಿಂತ ಗ್ರೇಟ್, ಮತ್ತೆ ಸುವಾರ್ತೆ 12 ಬರ್ತದೆ, ಯೋನನಕ್ಕಿಂತ ಶ್ರೇಷ್ಠವಾದವನು ನಿಮ್ಮ ಮುಂದೆ ನಿಂತಿದ್ದಾನೆ. ಅದೇ ಕರ್ತನಾದ ಯೇಸು ಕ್ರಿಸ್ತನ ಶಿಲುವೆ ಮರಣವು, 40 ದಿವಸ ಉಪವಾಸ ಪ್ರಾರ್ಥನೆಯು ಏನು ಸೂಚಿಸ್ತಂದರೆ, ಈ ನಿನೆವೆ ಪಟ್ಟಣದರು 40 ದಿವಸ ಹಗಲು ರಾತ್ರಿ ನೀರು ಕುಡಿಯದೆ, ಆಹಾರ ಸೇವನೆ ಮಾಡದೆ
ಅವುಗಳನ್ನು ಕೂಡ ನುಂಗದೆ ಮಾಡಿರೋ ಉಪವಾಸ ಇವರದಾಗಿತ್ತು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅಂಥ ಪಶ್ಚಾತ್ತಾಪದಿಂದ, ಅಂಥ ಮನಸ್ಸು ತಿರುಕೊಂಡು ನಾವು ದೇವರ ಸನ್ನಿಧಾನಕ್ಕೆ ಬರೋದಾದರೆ ಇವತ್ತು ನಿನೆವೆ ಪಟ್ಟಣದ ಕನಿಕರ ನಿಮಗೂ ನಿಮ್ಮ ಕುಟುಂಬಕ್ಕೆ ಉಂಟಾಗಲೆಂಬುದಾಗಿ ಹಾರಿಸ್ತಾನೆ. ಕಣ್ಣು ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡೋ ಪರಲೋಕದಲ್ಲಿರುವಂಥ ನಮ್ಮ ತಂದೆ ರಾಜ, ಇವತ್ತು ಕರ್ತನೇ ರಾಜ, ಯೋನನ ಜೀವನ ಚರಿತ್ರೆಯಲ್ಲಿ ನೀನು ಎಂಥ ಕರುಣಾಮಯನು, ನೀನು ಎಂಥ ದಯಾಳು, ನೀನು ಎಂಥ ಪ್ರೀತಿ ಸ್ವರೂಪನಾಗಿದ್ದಿ. ನಿನ್ನಂಥ ದೇವರು ಈ ಲೋಕದ ಯಾರ ದುಷ್ಟರು, ದುರ್ಮಾರ್ಗರು, ಪ್ರಪಂಚದ ವಿಶ್ವದವರು ಎಲ್ಲರೂ ಇಂಥ ದುಷ್ಟರು ಇರುವುದಕ್ಕಿಂತಲೂ ನಾಶವಾಗುವುದೇ ಒಳ್ಳೆಯದು ಎಂಬುದಾಗಿ ತಿಳ್ಕೊಂಡಿದ್ದು ಮಾತ್ರ ಅಲ್ಲದೆ, ದೇವ ಜನರಿಗೆ ಸಂಬಂಧಪಟ್ಟಿರ್ತಕ್ಕಂಥ, ಯಹೂದ್ಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ, ಹೀಬ್ರಿಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ, ದೇವ ಜನಾಂಗಕ್ಕೆ ಹೊಂದಿರತಕ್ಕಂಥ ಅಮಿತಾಯನ ಮಗನಾದ ಯೋನನು ಕೂಡ ಈ ದುಷ್ಟ ಜನರು, ನಮ್ಮ ಶತ್ರುಗಳು ನಾಶವಾಗಬೇಕೆಂಬುದಾಗಿ ಅವರು ಕೋರಿದರು. ಅವನು ಯೋಚಿಸಿದರು, ಅವನು ಪ್ಲಾನ್ ಮಾಡಿದರು. ಅವನ ಪ್ಲಾನ್ಗಳೆಲ್ಲ ನೆರವೇರಿದು. ಮನುಷ್ಯನ ಮನಸ್ಸಲ್ಲಿ ಅನೇಕ ಸಂಕಲ್ಪಗಳು, ಪ್ಲಾನ್ಗಳು, ಯೋಜನೆಗಳಿದೆ. ಆದರೆ ಕರ್ತನ ಸಂಕಲ್ಪವೇ ನೆರವೇರುವುದು. ಆಮೆನ್. ನಿನೆವೆಯರ 1,20,000 ಜನರ ರಕ್ಷಣೆಯಂತೆ ಇವತ್ತು ನಮ್ಮ ದೇಶದ ಎಲ್ಲ ಜನರ ರಕ್ಷಣೆಯೂ ಕರ್ತನೆ ಪರಲೋಕದಲ್ಲಿ ಡಿಸೈಡ್ ಆಗಿದೆ. ಕರ್ತನೆ, ಎಲ್ಲ ಜನರ ರಕ್ಷಣೆ ಹೊಂದಿರಿ ಎಂಬುದಾಗಿ ಯೇಸು ನಾಮದಲ್ಲಿ ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರಿದ ಹಾಗೆ ಭೂಲೋಕದಲ್ಲಿ ಎಲ್ಲರ ನಿನ್ನ ಚಿತ್ತ ನೆರವೇರಲಿ. ಒಬ್ಬನಾದರೂ ನಾಶವಾಗುವುದು ಪರಲೋಕದಲ್ಲಿ ಅಂತ ನನ್ನ ತಂದೆ ಚಿತ್ತವಲ್ಲ. ಹಾಗೆ ಕರ್ತನೆ, ಯೇಸು ನಾಮದಲ್ಲಿ ಎಲ್ಲರೂ ನಿತ್ಯ ಜೀವ ಪಡ್ಕೊಂಡು ರಕ್ಷಣೆ ಹೊಂದಿರಿ. ನಮ್ಮ ದೇಶದ ಎಲ್ಲ ಜನಾಂಗದವರು, ಎಲ್ಲ ಜಾತಿ ಜನಾಂಗದವರು, ಎಲ್ಲ ವರ್ಗದವರು, ಎಲ್ಲ ಒಳ್ಳೆಯವರು, ಕೆಡುಕರು, ಕದಿಮರು, ಕರ್ತನೆ ಅಪರಾಧಿಗಳು, ಕರ್ತನೆ ನೀತಿವಂತರು, ಪ್ರಾಮಾಣಿಕರು, ಕರ್ತನೆ ಒಳ್ಳೆಯ ವ್ಯಕ್ತಿಗಳಿಂದ ಹೆಸರು ಕರೆಯಲ್ಪಟ್ಟಿದ್ದವರು ಎಲ್ಲರಿಗೆ ಯೇಸು ನಾಮದಲ್ಲಿ ಆತನ ಶಿಲುಬೆ ಮರಣದಿಂದ ಉಂಟಾಗಿರುವ ರಕ್ಷಣೆ, ಸಮಾಧಾನ, ಶಾಂತಿ, ಆನಂದ, ಹರ್ಷ ನಿನೆವೆ ಪಟ್ಟಣ 1,20,000 ಉಂಟಾಗಿದ್ದಂತೆ ಕರ್ತನೆ ನಮ್ಮ ದೇಶದಲ್ಲಿ ಎಲ್ಲರಿಗೂ ಉಂಟಾಗಲಿ ಎಂಬುದಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಪರಲೋಕದಲ್ಲಿರುವಂತೆ ನಿನ್ನ ಚಿತ್ತ. ಒಬ್ಬನಾದರೂ ನಾಶವಾಗುವುದು ಪರಲೋಕದಲ್ಲಿರುವಂಥ ನನ್ನ ತಂದೆ ಚಿತ್ತವಲ್ಲ ಕರ್ತನೆ. ಎಲ್ಲರೂ ನಂಬಿ ರಕ್ಷಣೆ ಹೊಂದುವ ಆ ಚಿತ್ತ ಎಲ್ಲರೂ ನಂಬಲಿ, ರಕ್ಷಣೆ ಹೊಂದಲಿ ಎಂಬುದಾಗಿ ಹಾರಿಸ್ತಾ ಎಲ್ಲರನ್ನು ಕರ್ತನೆ, ಯಾರ್ಯಾರು ಅನಾರೋಗ್ಯದಲ್ಲಿ ಪೀಡಿಸಲ್ಪಡ್ತಾ ಇದ್ದಾರೆ ಅವರೆಲ್ಲರಿಗಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ರೋಗದಲ್ಲಿದ್ದವರೆಲ್ಲ ತಯಾರಾಗ್ತೀರಿ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ರೋಗಗಳು ಸಂಪೂರ್ಣವಾಗಿ ಗುಣಮುಖನಾಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ಬಾಧೆಗಳು, ನಿಮ್ಮ ಸಂಕಟಗಳು, ನಿಮ್ಮ ಸೆರೆಮನೆಗಳಿಂದ ಬಿಡುಗಡೆಯಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ. ಕರ್ತನೆ ಕೃಪೆ ರಾಜ, ಯಾರ್ಯಾರು ಕರ್ತನೆ ಮಾಯಾಲೋಕದ ಜಾಲದಲ್ಲಿ ಸಿಕ್ಕಿಕೊಂಡು ಕೆಟ್ಟ ಹವ್ಯಾಸಗಳನ್ನು ಪಡ್ಕೊಂಡು ಮಾದಕ ಪದಾರ್ಥಗಳನ್ನು ಸೇವನೆ ಮಾಡಿ ಮದ್ಯಪಾನಕ್ಕೆ ದಾಸರಾಗಿರುವವರೆಲ್ಲರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿಗೆ ಈಗೋ ಅವರಿಗೆ ಬಿಡುಗಡೆ ಆಗಬೇಕು, ನಾನು ಮುಕ್ತನಾಗಬೇಕೆಂಬುದಾಗಿ ಎಷ್ಟು ಜನ ಇಷ್ಟಪಡ್ತಾ ಇದ್ದಾರೆ, ಅವರ ಇಷ್ಟದಂತೆ ಬಿಡುಗಡೆ ಆಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಕರ್ತನೆ ಕೃಪಾ ಕನಿಕರನವುಳ್ಳ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಕರುಣೆ, ನಿನ್ನ ಪ್ರೀತಿ, ನಿನ್ನ ವಾತ್ಸಲ್ಯ ಎಲ್ಲ ಜನರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಭಾಳ ಜಾಗ್ರತೆಯಿಂದ ಕೇಳ್ಕೊಳ್ತೀರಿ. ಯಾಕೆ ಅಂದರೆ ಈ ಲೆಂಟ್ ದಿನ ಸ್ಪೆಷಲ್ ಯೋನ ಜೀವನ ಚರಿತ್ರ ನಿಮ್ಮ ಜೀವನದಲ್ಲಿ ತರ್ತೇನೆ. ಈ 40 ದಿವಸ ಉಪವಾಸ ಪ್ರಾರ್ಥನೆ ದಯಮಾಡಿ ಎಲ್ಲ ನನ್ನ ಕೇಳಿಸ್ಕೊತಾರೆ. ನನ್ನ ಪ್ರಿಯ ಸಹೋದರಿ ಯೋನನ ಪುಸ್ತಕದಲ್ಲಿ 4 ಅಧ್ಯಾಯಗಳಿದೆ. ಎಲ್ಲರೂ ಕೂಡಿ ಓದಿಕೊಳ್ತೀರಿ. ಬೈಬಲ್ನಲ್ಲಿ ಯೋನ ಪುಸ್ತಕದಲ್ಲಿ 4 ಅಧ್ಯಾಯಗಳಿದೆ, ಓದಿಕೊಡ್ರಿ. ಅದರಲ್ಲಿರ್ತಕ್ಕಂಥ ಅದ್ಭುತವಾದ ರಹಸ್ಯಗಳು ದೇವರು ಬಹಳ ದೊಡ್ಡ ದೊಡ್ಡ ಸೇವಕರಿಂದ ನನಗೆ ಕೊಟ್ಟಿದ್ದಾನೆ. ಅದು ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಎಲ್ಲರೂ ಇದನ್ನು ಶೇರ್ ಮಾಡಿ ಲೆಂಟ್ ದಿನ ಸ್ಪೆಷಲನ್ನು ಎಲ್ಲ ಜನಕ್ಕೆ ಹಂಚ್ತೀರಿ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.